ರಂಗಿತರಂಗ ಜುಲೈ 3rd 2015 ರಿಲೀಸ್ ಆಗಿದ್ದು. ಸೊ ಈಗಾಗಲೇ ಎಚ್ ಕೆ ಪ್ರಕಾಶ್ ಅವ್ರ ಜೊತೆ ಹೇಗೆ ನಮ್ಮ ಸಂಬಂಧ ಬೆಳೀತು ಅನ್ನೋದನ್ನ ಹೇಳಿದ್ರು. ಎಲ್ಲರೂ ಹೇಳಿದಾಗೆ ಪ್ರಕಾಶ್ ಅವ್ರ ಸೆಟ್ಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ, ಹಿಂದೆಯಿಂದಾನೇ ಸಪೋರ್ಟ್ ಮಾಡ್ತಿದ್ರು ಯಾವಾಗ್ಲೂ. ಯಾವಾಗೋ ಒಂದ್ಸಲ ಖುಷಿಗೋಸ್ಕರ ಬಂದು ಹೋಗೋರು ಅಷ್ಟೇ. ಬಟ್ ಯಾವಾಗ ಬಂದ್ರೂ ಒಂದು ಸ್ಮೈಲ್ ಇರೋದು ಅವ್ರ ಮುಖದಲ್ಲಿ. ಸೊ ನಿರೂಪ್ ಹೇಳಿದಾಗೇನೆ ರಿಲೀಸ್ ದಿವಸ ಕಪಾಲಿ ಥಿಯೇಟರ್, ಮೈನ್ ಥಿಯೇಟರ್, ನಮಗೆ ಜನ ಎಲ್ಲ ಆಚೆ ಬಂದವರೆಲ್ಲ ಆಲ್ಮೋಸ್ಟ್ ಅಂದರೆ ಇಂಡಸ್ಟ್ರಿ ರಿಲೇಟೆಡ್ ಜನಗಳೇನೆ. ಎಲ್ಲರೂ ಬಂದು ಇಲ್ಲ ಅವಾರ್ಡ್ ಬರ್ಬೋದು, ಒಂದಷ್ಟು ಕ್ರಿಟಿಕ್ಸ್ ಹೊಗಳ್ಬೋದು, ಬಟ್ ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ ಅಂದರು. ನನಗೆ ಶಾಕ್ ಆಗೋಯ್ತು. ಬಿಕಾಸ್ ನಾನು US ಅಲ್ಲಿ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ವೈಫಿಗೆ ಪ್ರಾಮಿಸ್ ಮಾಡಿದ್ದೆ. ಅವ್ರು ಹೇಳಿದರು ನನಗೆ, ಸಿನಿಮಾ ಗೆದ್ದರೆ ನಾನು ಇಂಡಿಯಾಗೆ ಬರ್ತೀನಿ, ಸೋತ್ರೆ ನೀನು ವಾಪಸ್ ಬರಬೇಕು ಅಂತ. ನನ್ನ ತಲೆಯಲ್ಲಿ ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಏನು ಕೆಲಸ ಮಾಡೋದಲ್ಲಿ, ಬಿಟ್ಬಿಟ್ಟು ಬೇರೆ ಬಂದ್ಬಿಟ್ಟಿದ್ದೀನಿ, ಕ್ವಿಟ್ ಮಾಡ್ಬಿಟ್ಟಿದ್ದೀನಿ ಕಂಪ್ನಿನ, ಏನು ಮಾಡೋದು ಅಂತ ಅದೇ ತಲೆಯಲ್ಲಿ ನನಗೆ. ಬಿಕಾಸ್ ನನಗೆ ಆ ರಿಯಾಕ್ಷನಲ್ಲಿನೇ ನನಗೆ ಸಿನಿಮಾ ಮುಗೀತು ಅಂತಲೇ ಅನ್ನಿಸ್ತು. ಮಧ್ಯದಲ್ಲಿ ಒಂದು ಜಾಗದಲ್ಲಿ ಕೂತಿದ್ದೀನಿ, ಯಾರೋ ಥಿಯೇಟ್ರ್ ಓನರ್ದು ಅಸಿಸ್ಟೆಂಟ್ ಯಾರೋ ಕರೆದ್ಬಿಟ್ಟು ಟ್ರಿಮ್ ಮಾಡಿ ಸಿನಿಮಾ ಓಡಲ್ಲ ಇಲ್ಲ ಅಂದರೆ ಅಂದರು. ನಾನು ಏನು ಟ್ರಿಮ್ ಮಾಡೋದು, ಏನು ಮಾಡೋದು, ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕೂತಿದ್ದೆ. ಅವಾಗ ನಮ್ಮ ತಂದೆ ಬಂದು ಹೇಳಿದ್ರು, ನೀವು ಇಷ್ಟು ದಿನ ತಲೆ ಕೆಡಿಸ್ಕೊಂಡೇನೋ ಎಡಿಟ್ ಮಾಡಿ ಇದೇ ಪರ್ಫೆಕ್ಟ್ ವರ್ಷನ್ ಅಂತ ಮಾಡಿದ್ದೀರಾ, ಇವಾಗ ನೀವು ಎಡಿಟ್ ಮಾಡಿ ಮಾಡಿದ್ರು ಇನ್ನೊಂದು 4-5 ದಿನ ಬೇಕು, ಅಷ್ಟರಲ್ಲಿ ಸಿನಿಮಾ ಕತೆ ಮುಗಿದೋಗಿರುತ್ತೆ. ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಂದರು. ಆ್ಯಂಡ್ ಅವಾಗ ಪ್ರಕಾಶ್ ಅವ್ರಿಗೆ ಸುಮ್ಮನೆ ಸ್ಮೈಲ್ ಮಾಡೋರು, ಹೊರಟ್ಬಿಟ್ರೆ ಏನೂ ಹೇಳಿಲ್ಲ. ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ಬಿಟ್ಟು ರಿವ್ಯೂಸ್ ನೋಡ್ತೀನಿ. ರಿವ್ಯೂಸ್ ಆರ್ ಫೇವ್ರೇಬಲ್, ಬಟ್ ನನಗೆ ಅದ್ರಲ್ಲಿ ಬರೀ ನೆಗೆಟಿವೇ ಕಾಣ್ತದೆ. ಅವಾಗ ನಿರೂಪ್ ಹೇಳಿದೆ, ನನಗೆ ಸ್ಟ್ರೆಂತೇ ಇಲ್ಲ ಹೋಗೋಕ್ಕೆ, ನೀನು ಹೋಗು ಥಿಯೇಟ್ರ್ ವಿಸಿಟ್ ಮಾಡ್ಕೊ ಅಂತ. ನಿರೂಪ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಪೋಸ್ಟರ್ ಇರ್ತಾ ಇರಲಿಲ್ಲ. ಅವಾಗೆಲ್ಲ ಸ್ವಲ್ಪ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಕನ್ನಡ ಪೋಸ್ಟರ್ಸ್ ಇರ್ತಾ ಇರಲಿಲ್ಲ, ಶೋಸ್ ಜಾಸ್ತಿ ಇರ್ತೀವಿ. ಇವತ್ತು ಪ್ರಾಬ್ಲಮ್ ಇದೆ, ಬಟ್ ಅವ್ರು ಪೋಸ್ಟರ್ ಇರ್ತಾ ಇರಲಿಲ್ಲ ನಮ್ಮದು. ಸೊ ಅವ್ನು ಹೋಗೋದು, ಟ್ರೈಲರ್ ತೋರಿಸೋದು ಲೈನಲ್ಲಿ ನಿಂತವ್ರಿಗೆ, ನಮ್ಮ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಬಂದಾಗ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋದು. ನಾನು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು, ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಲ್ಲ ಏನು ಐಡಿಯಾ ಮಾಡೋದು ಇದಕ್ಕೆ ಅಂತ ಸೋಷಿಯಲ್ ಮೀಡಿಯಲ್ಲಿ ಅವಾಗ ಬಂದಿದ್ದ ಐಡಿಯಾಗಳು ಇವತ್ತಿಗೂ ಯೂಸ್ ಆಗ್ತಾ ಇರೋದೆಲ್ಲ. ಬುಕ್ ಮೈ ಶೋಲ್ಲಿ ಹೋಗೋದು, ಸ್ಕ್ರೀನ್ ಶಾಟ್ ತೆಗೆಯೋದು, ಹೌಸ್ಫುಲ್ ಆಗಿರೋದನ್ನೆಲ್ಲ ಹಾಕೋದು, ರೆಡ್ ಇರೋದೆಲ್ಲ ಹಾಕೋದು. ಯಾರೋ ಕಳಿಸೋರು IMDb 9.7 ರೇಟಿಂಗ್ ಇತ್ತು ಅವತ್ತಿಗೆ. ನಾನು IMDb ಇಷ್ಟೊಂದು ರೇಟಿಂಗ್ ಬಂತ ಅಂತ ಹೇಳ್ಬಿಟ್ಟು ಅದನ್ನು ಪೋಸ್ಟ್ ಮಾಡಿದೆ. ಅವತ್ತಿಂದ ಐ ಥಿಂಕ್ ದ ಟ್ರೆಂಡ್ ಸ್ಟಾರ್ಟೆಡ್ ಫ್ರಮ್ ದೇರ್, IMDb ರೇಟಿಂಗ್ ಹಾಕುವಂಥದ್ದು. ಸೊ ಈ ಥರದ್ದೆಲ್ಲ ಮಾಡಿ ಸಂಡೇಗೆ ನನಗೆ ಪ್ರಕಾಶ್ ಅವ್ರು ಕಾಲ್ ಮಾಡಿದ್ರು. ಅವ್ರು ಅದುವರೆಗೂ ಸಿನಿಮಾನೇ ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ಸಿನಿಮಾ ಕಥೆನೂ ಕೇಳಿರಲಿಲ್ಲ. ನಾನು ಅವ್ರಿಗೆ ಸಿನಿಮಾದ ಓಪನಿಂಗ್ ಸೀನ್, ಪ್ರೆಗ್ನೆಂಟ್ ವುಮನ್ ಕಾರಲ್ಲಿ ಬರೋದು ಒಂದು ಸೀನ್ ಹೇಳಿದ್ದೆ. ಆಮೇಲೆ ಹಾಡುಗಳನ್ನ ಅವತ್ತು ಬರೆದಿದ್ದೆ, ಅದನ್ನೆಲ್ಲ ಹಾಡು ಕೇಳಿಸ್ದೆ. ಕೇಳ್ಬಿಟ್ಟು ಅವರು ಇದೆಲ್ಲ ಕೇಳಿದಾಗ ರಾಜ್ಕುಮಾರ್ ಅವರ ಟೈಮ್ದು ಹಾಡುಗಳನ್ನ ಕೇಳ್ದಂಗೆ ಆಗ್ತದೆ, ನನಗೆ ಸಿನಿಮಾ ಮಾಡೋಣ ಅಂದರು. ಅಷ್ಟು ಕೇಳಿ ಸಿನಿಮಾ ಮಾಡಿ, ಆ್ಯಂಡ್ ಸಿನಿಮಾ ರಿಲೀಸ್ ಆಗಿ 2 ದಿನ ಆದಮೇಲೆ ಅದನ್ನು ನೋಡಿ ನನಗೆ ಫೋನ್ ಮಾಡಿ, ಏನು ಸಿನಿಮಾ ಮಾಡಿದ್ದೀರ ಅನ್ನೋ ತುಂಬ ಖುಷಿ ಆಯ್ತು ನನಗೆ ಅಂತ ಸಂಡೇ ಹೇಳಿದ್ರು. ಬಿಕಾಸ್ ಅವಾಗ ಜಸ್ಟ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಕ್ಕೆ ಶುರು ಆಯಿತು, ಜನ ನೋಡೋಕ್ಕೆ ಶುರು ಮಾಡಿದ್ರು. ಅವಾಗ ಅವರು ಒಂದು ನೆಮ್ಮದಿಯಾಗಿ ಸಿನಿಮಾನ ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸರ್, ಇಟ್ ವಾಸ್ ಅ ಗ್ರೇಟ್ ಅಸೋಸಿಯೇಷನ್. ಆ್ಯಂಡ್ ಐ ಥಿಂಕ್ ಆ ಒಂದು ಪಾಸಿಟಿವ್ ಎನರ್ಜಿಯಿಂದಾಗಿ ಇವತ್ತು ಬಂದಿಲ್ಲಿ ಕೂತಿದ್ದೀವಿ ನಾವು. ಹಾಗೆ ಅಫ್ಕೋರ್ಸ್ ನಿರೂಪ್, ರಾಧಿಕಾ ಆ್ಯಂಡ್ ಅವಂತಿಕಾ, ನಾವು ಥ್ರೂಔಟ್ ದ ಫಿಲ್ಮ್ ಅವ್ರ ಶೂಟ್ ಇತ್ತು, ಅವ್ರ ಸೀನ್ ಇತ್ತೋ ಇಲ್ವೋ, ಅವರು ಸೆಟ್ಟಲ್ಲಿ ಇರೋರು, ಯಾವಾಗ ಯಾರನ್ನ ಕರಿತೀನಿ ಅವ್ರು ಬಂದು ಆ್ಯಕ್ಟ್ ಮಾಡಬೇಕು. ಆ್ಯಂಡ್ ಅವತ್ತಿಗೆ ನಮ್ಮ ಒಂದು ಸೋಲ್ ಏಮ್ ಏನಿದೆ ಅಂದರೆ, ನಾವೇನು 10 ರೂಪಾಯಿ ಖರ್ಚು ಮಾಡಿದ್ರು ಅದು ಸ್ಕ್ರೀನ್ ಮೇಲೆ ಕಾಣಬೇಕು ಅಂತ. ಸೊ ಕ್ಯಾರವನ್ ಇರ್ತಾ ಇರಲಿಲ್ಲ, ಇನ್ನೊಂದು ಇರ್ತಾ ಇರಲಿಲ್ಲ, ಏನೇ ಇದ್ರು ಅದೆಲ್ಲ ಸಿನಿಮಾ, ಏನು ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಸೊ ಇವರು ರಾಧಿಕಾ ಹೇಳಿದ್ರು, ನಾನು ಡ್ರೈವರ್ ಆಗಿ ಇದ್ದೆ ಸಿನಿಮಾಗೆ ಅಂತ. ಬಟ್ ಲಿಟ್ರಲಿ ಐ ವಾಸ್ ಅ ಡ್ರೈವರ್. ಬಿಕಾಸ್ ಅಗೇನ್ ಟು ಸೇವ್ ಬಜೆಟ್ ನಾವೇನು ಮಾಡ್ತಾ ಇದ್ವಿ, ಶೂಟಿಂಗ್ಗೆ ನಮ್ಮ ಕಾರ್ಗಳನ್ನ ನಾವೇ ಡ್ರೈವ್ ಮಾಡಿಕೊಂಡು ಹೋಗೋದು. ಆ್ಯಂಡ್ ಶೂಟಿಂಗ್ ಕಂಟಿನ್ಯೂಸ್ ನಾವು 6 to 2 ಶೂಟ್ ಮಾಡೋದು, ಮುಗಿಸ್ಬಿಟ್ಟು ಲಾಸ್ಟ್ಗೆ 6 o'clock ಪ್ಯಾಕಪ್ ಮಾಡಿದ್ರೆ ಹೋಟೆಲ್ ಬಿಲ್ ಎಕ್ಸ್ಟ್ರಾ ಮಾಡೋದು ಬೇಡ, ಇವತ್ತೇ ಹೊರಡೋಣ ಅಂತ ರಾತ್ರಿ ಹೊರಡೋದು. ಸೊ ಹಿಂಗೆ ಮಾಡಿಕೊಂಡು, ವಿಲಿಯಮ್ಗೂ ಗೊತ್ತಿದೆ, ಅದೇ ವಿಲಿಯಮ್ ಆಗಲೇ ಮಾತಾಡಿದ್ದು ಅದ್ರ ಬಗ್ಗೆ. ಸೊ ಡ್ರೈವ್ ಮಾಡ್ತಾ ಇರ್ತೀವಿ, ಡ್ರೈವ್ ಮಾಡಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇರ್ತೀವಿ, ಸಡನ್ಲಿ ಶಿಪ್ಪಲ್ಲಿ ಹೋಗ್ತಾ ಇದ್ದೀನಿ, ಶಿಪ್ಪಿಂದ ಹತ್ಕೊಂಡು ಹಂಗೆ ಏರೋಪ್ಲೇನ್ ಹತ್ತಿದ್ದೀನಿ, ಕಣ್ಣಿಂಗ್ ತೆಗೆದ್ರೆ ರೋಡ ಹೋಗ್ತಾ ಇದೀನಿ ಮತ್ತೆ. ಸೊ ಈ ಥರ ಎಲ್ಲ ಡ್ರೈವ್ ಮಾಡ್ತಾರೆ. ಒಂದ್ಸಲ ನಾನು ವಿಲಿಯಂ ಡ್ರೈವ್ ಮಾಡ್ತಾ ಇದ್ದೀವಿ, ಒಂದು ಡೆನಾನ ಸಾಂಗ್ಗೆ ಒಂದಷ್ಟು ಮಾಂಟೇಜ್ ಶೂಟ್ ಮಾಡ್ಬೇಕು ನಮಗೆ. ಸೊ ನಾವಿಬ್ರು ಹೋಗ್ತಾ ಇದ್ದೀವಿ, ಜೋರು ನಿದ್ದೆ ಬರ್ತದೆ ನನಗೆ. ವಿಲಿಯಂ ಡ್ರೈವ್ ಮಾಡಕ್ಕೆ ಹೇಳ ಅಂತ ಹಿಂಗೆ ನೋಡ್ತೀನಿ, ವಿಲಿಯಮ್ ಗೊರ್ಗೆ ಹೊಡಿತದೆ ಪಕ್ಕದಲ್ಲಿ. ಏನು ಮಾಡೋದು, ಸರಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸಡನ್ ಆಗಿ ಯಾರೋ ನನ್ನ ಮೇಲೆ ಬಿದ್ದಂಗೆ ಆಯ್ತು. ನೋಡಿದ್ರೆ ನಿದ್ದೆಯಿಂದ ಎದ್ರೆ ವಿಲಿಯಂ ನಿದ್ದೆಲಿ ನನ್ನ ಮೇಲೆ ಬಿದ್ದಿದ್ದಾರೆ. ಸೊ ಅದಾದ್ಮೇಲೆ ಇಬ್ರು ಇಳಿದು ಮುಖ ಎಲ್ಲ ತೊಳ್ಕೊಂಡು, ವಿಲಿಯಂ ಮಾತಾಡ್ಸಿ, ವಿಲಿಯಂ ನನ್ಗೆ ಆಗೋದಿಲ್ಲ ಡ್ರೈವ್ ಮಾಡಕ್ಕೆ ಅನ್ಕೊಂಡು. ಸೊ ಈ ಥರ ಎಲ್ಲ
ಸರ್ಕಸ್ ಮಾಡಿಕೊಂಡು ಮಾಡಿದ್ವಿ. ಸೊ ಅದರಲ್ಲಿ ನನಗೆ ಅಫ್ಕೋರ್ಸ್ ಮೈ ಆಕ್ಟರ್ಸ್ ನಿರೂಪ್, ರಾಧಿಕಾ ವಂತಿಕಾ ಸಪೋರ್ಟ್ ವಾಸ್ ಇಮೆನ್ಸ್. ಎಲ್ಲೂ ತೊಂದರೆ ಕೊಟ್ಟಿಲ್ಲ ಆ್ಯಂಡ್ ಪ್ರಿಪೇರ್ಡ್ ಆಗಿ ಬರೋರು. ಫಸ್ಟ್ ಟೈಮ್ ಆಕ್ಟರ್ಸ್ ಆದ್ರೂ ಯಾವುದು ಆಕ್ಟರ್ಸ್ ಇಂದ ರೀಟೇಕ್ ಅಂತ ಯಾವತ್ತೂ ಆಗ್ತಾ ಇರಲಿಲ್ಲ. ಈಗ ಟ್ರೇಲರಲ್ಲೂ ನೀವು ನೋಡಿದ್ರಿ, ಕೊನೆಯಲ್ಲಿ ನಿರೂಪ್, ಅವಂತಿಕಾ, ರಾಧಿಕಾದು ಪೋಸ್ಟರ್ ಬಂತು ಒಂದು. ಸೊ ಆ ಕಾಣಿಸೋ 3 ಸಿನಿಮ ಅವ್ರು 3 ಜನ ಆದ್ರೆ ಕಾಣದೇ ಇರೋ 4ನೇ ಸಿನಿಮಾ ಸಾಯಿ ಕುಮಾರ್ ಸರ್. ಅವರು ನಮಗೆ ಒಂದು ತುಂಬಾ ದೊಡ್ಡ ಚಾಲೆಂಜ್ ಏನಿದ್ದು ಅಂದ್ರೆ ಸಾಯಿ ಕುಮಾರ್ ಸರ್ನ ಜಾಸ್ತಿ ಪ್ರಮೋಟ್ ಮಾಡೋಕ್ಕಾಗಲ್ಲ ನಾವು. ಬಟ್ ಅವರೊಬ್ಬರೇ ನಮ್ಮ ಸಿನಿಮಾದಲ್ಲಿ ಯಾರೊಂದು ಗೊತ್ತಿರೋದು, ನಾವು ಯಾರೊಂದು ಗೊತ್ತಿಲ್ಲ. ಬಟ್ ಆದ್ರೂ ನಾನು ಅವ್ರನ್ನ ತುಂಬಾ ನಾನು ಪ್ರಮೋಟ್ ಮಾಡಕ್ ಹೋದ್ರೆ ಜನಕ್ಕೆ ಎಲ್ಲಿ ಟ್ವಿಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆದಷ್ಟು ಪೋಸ್ಟರ್ಸ್ ಎಲ್ಲ ಅವಾಯ್ಡ್ ಮಾಡಿ ತುಂಬಾ ಸಟಲ್ ಟ್ರೈಲರ್ನು ಕಮ್ಮಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದೆ. ಅಂಡ್ ನನ್ನ ಲೈಫಲ್ಲಿ, ಬೇರೆಯವ್ರು ನೋಡಿರ್ಬೋದೇನೋ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಲನ್ ಎಂಟ್ರಿಗೆ ವಿಸಿಲ್ ನೋಡಿದ್ದು ರಂಗಿತ ರಂಗದಲ್ಲಿ. ಸೊ ಎಲ್ಲ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ದ ನಾವು ಆ ಟೈಮಲ್ಲಿ. ಯೂಶಲಿ ಐದರ್ ಇಂಟರ್ವಲ್ ಪಾಯಿಂಟ್ಗೂ ಅಥವಾ ಸಿನಿಮಾ ಎಂಡಿಂಗ್ ಟೈಮ್ಗೆ ಹೋಗಿ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೊರಡ್ತಾ ಇದ್ದ. ಒಂದು ಐ ಥಿಂಕ್ ಶಿವಮೊಗ್ಗದಲ್ಲಿ ನಾನು ಇನ್ನು ಸ್ವಲ್ಪ ಬೇಗ ರೀಚ್ ಆಗ್ಬಿಟ್ಟೆ. ನಮಗೆ ಟೈಮಿಂಗ್ಸ್ ರಾಂಗ್ ಕೊಟ್ಟಿದ್ರು, ಬೇಗ ರೀಚ್ ಆದಾಗ ಅಲ್ಲಿ ಪ್ರೊಜೆಕ್ಷನ್ ಮಾಡೋರೊಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು, ಸರ್ ಏನ್ ಸಿನಿಮಾ ಮಾಡಿದಾರ ಸರ್, ಸೌಂಡ್ ಎಷ್ಟು ಚೆನ್ನಾಗಿದೆ ಸರ್, ನಾನು ಅಲ್ಲಿ ಕೂತ್ಕೊಂಡು ಹಾರರ್ ಸೀನ್ ಬಂದಾಗ ಜಾಸ್ತಿ ಮಾಡ್ತೀನಿ, ಬೇರೆ ಸೀನ್ ಬಂದಾಗ ಕಮ್ಮಿ ಮಾಡ್ತೀನಿ, ಅಂಡ್ ಯಾರಾದ್ರೂ ಸಾಂಗ್ ಟೈಮಲ್ಲಿ ಆಚೆ ಬರೋಕ್ ನೋಡಿದ್ರೆ ಹೋಗಿ ವಾಪಸ್ ಕಳಿಸ್ತೀನಿ ಅಂತೆಲ್ಲ ಅಂದ್ರು. ತುಂಬಾ ಖುಷಿ ಆಯ್ತು ಅಂತ ಒಬ್ರು ಸೀನಿಯರ್ ಪ್ರೊಜೆಕ್ಷನಿಸ್ಟ್ ಹತ್ರ ಹೇಳಿದ್ದು. ಸೊ ಸರ್ ಒಂದ್ಸಲ ಒಳಗಡೆ ನೋಡಿ ಸರ್ ಅಂದ್ರು. ಹೋದೆ. ಆ ಟೈಮ್ ನಾನು ಹೋಗೋ ಟೈಮ್ ಕರೆಕ್ಟ್ ಆಗಿ ಸಾಯಿ ಕುಮಾರ್ ಸರ್ದು ಟ್ರಾನ್ಸ್ಫಾರ್ಮೇಶನ್ ಸೀನ್ ಅವರು ಚಕ್ ಅಂತ ಹಿಂಗೆ ಸ್ಟಾರ್ಟ್ ಆಗ್ತದೆ. ಅಂಡ್ ಅದು ಸ್ಟಾರ್ಟ್ ಆದಾಗ ಜನ, ಅಫ್ಕೋರ್ಸ್ ನಾವು ಬರಿಬೇಕಾದ್ರೆ ಈಸ್ ಅ ವಿಲನ್, ಇವಾಗ ಹೀರೋಯಿನ್ ಕಿಡ್ನಾಪ್ ಮಾಡಿದಾರೆ, ಇದೆಲ್ಲ ಬರ್ದಿದೀವಿ. ಬಟ್ ಅಲ್ಲಿ ರಿಯಾಕ್ಷನ್ ನೋಡ್ಬಿಟ್ಟು ನಂಗೆ ಶಾಕ್ ಆಗೋಯ್ತು. ಅಂದ್ರೆ ವಿಸಿಲ್ ಹೊಡಿತಾ ಇದಾರೆ, ಕಿರ್ಚಾಡ್ತಾ ಇದಾರೆ, ಅಂಡ್ ನನಗೆ ಗೂಸ್ ಬಂಪ್ ಬಂದ್ಬಿಡ್ತು. ಅಂಡ್ ಥ್ರೂ ಔಟ್ ದಟ್ ಕ್ಲೈಮ್ಯಾಕ್ಸ್, ಇನ್ಫ್ಯಾಕ್ಟ್ ನಾವೆಲ್ಲ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿ, ಐ ಹ್ಯಾವ್ ಅ ಪ್ರಾಬ್ಲಮ್, ನನಗೆ ಏನೇ ಸೀನ್ ತೆಗೆದ್ರು ನನಗೆ ಇಷ್ಟ ಆಗೋದಿಲ್ಲ, ಇನ್ನೂ ಚೆನ್ನಾಗಿ ತೆಗಿಬೇಕಿತ್ತು, ಇದು ಏನಿದು ಹಿಂಗೆ ಬಂದಿದೆ ಅಂತ. ಸೊ ನನ್ನ ಕ್ಲೈಮ್ಯಾಕ್ಸ್ ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂದ್ರೆ, ನಾವು ಆಕ್ಚುಲಿ ನೈಟಲ್ಲಿ ಶೂಟ್ ಮಾಡಬೇಕಿತ್ತು. ಬಟ್ ಡ್ಯೂ ಟು ಸರ್ಟನ್ ಇಶ್ಯೂಸ್ ನನಗೆ ಆಗ್ತಾ ಇಲ್ಲ. ಸೊ ಡೇನಲ್ಲಿ ಶೂಟ್ ಮಾಡ್ಬಿಟ್ಟಿದ್ದೆ. ನನ್ಗೆ ಅದೆಲ್ಲ ತಲೆಯಲ್ಲಿ. ಬಟ್ ಆಡಿಯನ್ಸ್ ಅದನ್ನೆಲ್ಲ ಯಾವುದು ನೋಟಿಸೇ ಮಾಡ್ತಾ ಇಲ್ಲ. ಆ ಪರ್ಫಾರ್ಮೆನ್ಸ್ ನ ನೋಟಿಸ್ ಮಾಡ್ತಾ ಇದಾರೆ ಅಂಡ್ ಅದನ್ನ ಎಂಜಾಯ್ ಮಾಡ್ತಾ ಇದಾರೆ. ಸೊ ದ ಫಸ್ಟ್ ಟೈಮ್ ಐ ನರೇಟೆಡ್ ಟು ಸಾಯಿ ಕುಮಾರ್ ಸರ್ ಲಿಮಿಟೆಡ್ ನಲ್ಲಿ, ಅದೇ ಅವ್ರು ಹೇಳಿದಾಗೆ ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿ ಎಲ್ಲ ನರೇಟ್ ಮಾಡಿದೆ. ನಾನು ಫುಲ್ ಸ್ಟೋರಿ ಹೇಳಿರ್ಲಿಲ್ಲ ಅವ್ರಿಗೆ, ಅವರ ಪೋರ್ಷನ್ಸ್ ಮಾತ್ರ ಹೇಳಿದ್ದೆ. ಸೊ ಒರಾಯನ್ ಮಾಲ್ ಅಲ್ಲಿ ಐ ಥಿಂಕ್ 3-4 ಡೇಸ್ ಆದ್ಮೇಲೆ ಸರ್ ಬಂದ್ರು. ಅಂಡ್ ಅವ್ರಿಗೆ ಸೀಟ್ ಮಾಡ್ಸಕ್ ನಮ್ಗೆ ಆಗಿಲ್ಲ, ಎಲ್ಲ ಮಧ್ಯದಲ್ಲಿ ಕೂತ್ಕೊಂಡು ನೋಡಿದ್ವಿ, ಬಿಕಾಸ್ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ ಆಚೆ ಬಂದ್ರು, ಫಿಲ್ಮ್ ಮುಗಿಸ್ಕೊಂಡು ಆಚೆ ವೆಯ್ಟ್ ಮಾಡ್ತಾ ಇದ್ದ. ಭಯ್ಯ ಏನ್ ಭಯ್ಯ ಅಂತ ಅಂದ್ರೆ, ಹಿ ವಾಸ್ ಶಾಕ್ಡ್, ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ರೆಸ್ಟ್ ಆಫ್ ದ ಫಿಲ್ಮ್ ಹಿಂಗಿರುತ್ತೆ ಅಂತ. ಸೊ ಹಾಗೆ ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಯಿ ಕುಮಾರ್ ಸರ್. ಇನ್ಫ್ಯಾಕ್ಟ್ ಸರ್ ಹೇಳಿದ್ರು, ಇವಾಗ ನಿರೂಪ್ ಜೊತೆ ಕೆಲಸ ಮಾಡ್ತಾ ಇದಾರೆ, ನೆಕ್ಸ್ಟ್ ಆಲ್ರೆಡಿ ರೆಡಿ ಆಗ್ತಾ ಇದೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ. ನಾನು ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕಿತ್ತು, ಇದೆಷ್ಟೋ ಜನಕ್ಕೆ ಗೊತ್ತಿಲ್ಲ, ಇವತ್ತು ಹೇಳ್ತಾ ಇದೀನಿ ನಾನು. ಸೊ ವಿಕ್ರಾಂತ್ ರೋಣ ಅವತ್ತಿಗೆ ಸ್ಕ್ರಿಪ್ಟ್ ಅವ್ರಿಗೆ ನರೇಟ್ ಮಾಡಿದ ರಂಗಿತರಂಗ 2 ಆಗಿತ್ತು. ಸೊ ರಂಗಿತರಂಗ 2 ನಲ್ಲಿ ಒಂದು ಮುಖ್ಯ ಪಾತ್ರ ಸರ್ ಮಾಡಬೇಕಿತ್ತು. ಅಂಡ್ ಅವಾಗ ಸುದೀಪ್ ಸರ್ ಗೆ ಅಂತ ಬರ್ದಿರ್ಲಿಲ್ಲ, ತುಂಬಾ ಸಲ ಹೇಳಿದೀನಿ ನಾನಿದು. ಬೇರೆ ಯಾರೋ ಜೊತೆ ಈ ಸಿನಿಮಾ ಮಾಡಬೇಕಿತ್ತು, ಸಾಯಿ ಕುಮಾರ್ ಸರ್ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಬೇಕಿತ್ತು. ಬಟ್ ಇವೆನ್ಚುಲಿ ಅದು ಸುದೀಪ್ ಸರ್ ನರೇಟ್ ಮಾಡಿದ್ಮೇಲೆ ಒಂದು ಸರ್ಟನ್ ಚೇಂಜಸ್ ಆದಾಗ ಆ ಪಾತ್ರ ಅಷ್ಟಾಗಿ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ದೆನ್ ವಿ ಡಿಸೈಡೆಡ್ ಮುಂದಕ್ಕೆ ಯಾವ್ದಾದ್ರು ಒಂದು ದೊಡ್ಡ ರೀತಿಯಲ್ಲಿ ಮತ್ತೆ ಕೊಲಾಬರೇಟ್ ಆಗೋಣ ಅಂತ. ಹೋಪ್ಫುಲಿ ಸರ್ ಇಟ್ ವಿಲ್ ಹ್ಯಾಪನ್ ವೆರಿ ವೆರಿ ಸೂನ್. ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಅಗೇನ್. ಹಾಗೆ ಅಫ್ಕೋರ್ಸ್ ನಮ್ಮ ತಂದೆ ಸುಧಾಕರ್ ಭಂಡಾರಿ ಅವರು, ಅವ್ರಿಗೆ ನನ್ನ ಕೆಲಸ ಬಿಟ್ಟಿದ್ದು ಗೊತ್ತಿರಲಿಲ್ಲ, ಇದು ನಮ್ಮ ಮಾಧ್ಯಮದವರಿಂದಾಗಿ ಗೊತ್ತಾಗಿದ್ದು ಅವ್ರಿಗೆ. ಸೊ ಒಂದು ಇಂಟರ್ವ್ಯೂ ಕೊಟ್ಟೆ ನಾನು ಒಂದು ಇಂಗ್ಲಿಷ್ ಮ್ಯಾಗಝಿನ್ಗೆ, ಇದಕ್ಕೆ ನ್ಯೂಸ್ ಪೇಪರ್ಗೆ. ಅವರು ಎಲ್ಲ ಮಾತಾಡೋದ್ರೆಲ್ಲ ಆಯ್ತು ಆಗಿ ಕೊನೆಗೆ ಕಟ್ ಮಾಡಿ ಒಂದು 10 ನಿಮಿಷ ಆದ್ಮೇಲೆ ಮತ್ತೆ ಫೋನ್ ಮಾಡ್ಬಿಟ್ಟು, ನೀವಿನ್ನೂ ಕೆಲಸ ಮಾಡ್ತಾ ಇದ್ದೀರಾ ಬಿಟ್ಟಿದ್ದೀರಾ ಅಂತ ಕೇಳಿದ್ರು. ನಾನು ಕ್ಯಾಶುವಲ್ ಆಗಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಕೆಲಸ ಬಿಟ್ಬಿಟ್ಟಿದ್ದೀನಿ ಅಂದೆ. ಸೊ ನಾನು ಮನೇಲಿ ಹೇಳಿದ್ದು ಸಬ್ಯಾಟಿಕಲ್ ತಗೊಂಡಿದ್ದೀನಿ, ಮತ್ತೆ ಸಿನಿಮಾ ಆದ್ಮೇಲೆ ವಾಪಸ್ ಹೋಗಿ ಜಾಯ್ನ್ ಆಗ್ತೀನಿ ಅಂತ. ಸೊ ನೆಕ್ಸ್ಟ್ ಡೇ ಹೆಡ್ಲೈನ್ ಬಂತು, ಟೆಕ್ಕಿ ಕ್ವಿಟ್ಸ್ ಜಾಬ್ ಟು ಮೇಕ್ ಮೂವಿ ಅಂತ. ನನ್ನ ಫೋಟೋ ದೊಡ್ಡದಾಗಿ. ನಮ್ಮ ತಂದೆ ಫೋನ್ ಮಾಡಿ, ಏನ್ ತಲೆ ಕೆಟ್ಟಿದೆ ನಿನ್ಗೆ, ಕೆಲಸ ಆಗ್ಬಿಟ್ಟಿದ್ಯಾ ಅಂತ. ನಾನು ಇಲ್ಲ ಅವ್ರಿಗೆ ಸುಮ್ಮನೆ ಹೇಳಿದ್, ನಾನು ಆಕ್ಚುಲಿ ಬಿಟ್ಟಿಲ್ಲ, ಅವ್ರ ಕೆಲಸ ಮಾಡ್ಕೊಂಡೆ ಸಿನಿಮಾ ಮಾಡ್ತೇನೆ ಅಂದ್ರೆ ನನ್ ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ, ಅದಕ್ಕೆ ಹೇಳಿದೆ ಅಂತ. ಸೊ ಲಕ್ಕಿಲಿ ಸಿನಿಮಾ ಚೆನ್ನಾಗಾಯ್ತು. ಸೊ ಖುಷಿಯಾಗಿದ್ದಾರೆ ಇವತ್ತು. ಕೆಲಸ ಬಿಟ್ಟಿದ್ ಪ್ರಾಬ್ಲಿ ವಾಸ್ ದ ಬೆಸ್ಟ್ ಥಿಂಗ್ ಅಂತ ಅನ್ಸುತ್ತೆ.
ಹಾಗೆ ಅಫ್ಕೋರ್ಸ್ ವಿಲಿಯಂ ಬಗ್ಗೆ ಹೇಳಿದೆ. ಇವತ್ತಿಗೂ ನಾನು ರಂಗಿತರಂಗ ಹೇಳಿ ಇವತ್ತುವರೆಗೂ ಈಸ್ ಮೈ ಮೇನ್ ಮ್ಯಾನ್. ಯಾವುದೇ ಒಂದು ಅವ್ರು ಬರೀ DOP ಆಗಿ ಕೆಲಸ ಮಾಡಲ್ಲ. ನೀವು ಅರವಿಂದ್ ಅವರ ಒಂದು ಸೀನ್ ನೆನಪಿರ್ಬೋದು ನಿಮಗೆ. ಅದು ರೆಡ್ ಸ್ವಿಫ್ಟ್ ಕಾರ್ ಏನಿದೆ ನಮ್ದೇ ಕಾರ್ ಅದು. ಸೊ ಅದನ್ನ ಅರ್ಧ ಹಾಳು ಮಾಡಿದ್ ವಿಲಿಯಮ್ಮೆ. ಅವರು ಒಂದು ಸೀನ್ ಇದೆ, ಅದರಲ್ಲಿ ಇನ್ಸ್ಪೆಕ್ಟರ್ ಚೇಸ್ ಮಾಡ್ಕೊಂಡ್ ಬರ್ತಾರೆ ಜೀಪ್ ಅಲ್ಲಿ. ಕಾರ್ ಹಿಂಗ್ ಬರುತ್ತೆ, ಅದ್ರ ಮುಂದೆ ಸ್ಕಿಡ್ ಆಗಿ ಹೋಗಿ ಜೀಪ್ ನಿಲ್ಲಿಸ್ಬೇಕು. ಯಾರೋ ಒಬ್ರಿಗೆ ಹೇಳ್ದು ಅವ್ರು ಸರಿಯಾಗಿ ಮಾಡ್ತಾ ಇಲ್ಲ. ವಿಲಿಯಂ ನಾನ್ ಮಾಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಹತ್ಕೊಂಡ್ರು. ಹತ್ಬಿಟ್ಟು ಇವತ್ತಿಗೂ ನೋಡಿ ಆ ಸೀನ್ ನ ರಿಲೀಸ್ ಆದಾಗ ವಿಲಿಯಂ ಜೀಪ್ ಡ್ರೈವ್ ಮಾಡ್ತಿದ್ದಾರೆ, ಅರವಿಂದ್ ಅವ್ರ ಪಕ್ಕ ಕೂತಿದ್ದಾರೆ. ಸೊ ಸೀನ್ ಇದ್ದಿದ್ದು ಹಿಂಗ್ ಸ್ಕಿಡ್ ಮಾಡ್ಕೊಂಡ್ ಬರ್ತಾರೆ. ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿದು ಬಂದು ಕಾರ್ ಹತ್ರ ಬರಬೇಕು, ಅಲ್ಲ ಒಂದಿಗ ಡ್ರೈವ್ ಮಾಡ್ತಾ ಇರ್ತಾರೆ. ಸೊ ಆಕ್ಷನ್ ಹೇಳಿದೆ, ಕಾರ್ ಬಂತು, ಸ್ಕಿಡ್ ಆಯ್ತು. ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿಬೇಕು ಅಂತಾನೆ ಇರ್ಲಿಲ್ಲ, ವಿಲಿಯಂ ಇಳಿಸ್ಬಿಟ್ರು. ಆ ಸ್ಪೀಡಲ್ಲಿ ಸ್ಕಿಡ್ ಮಾಡಿದಕ್ಕೆ ಹಾರ್ಕೊಂಡು ಆಚೆ ಬಂದ್ಬಿಟ್ರು. ಬಟ್ ಅರವಿಂದ್ ಅವ್ರ ಕ್ರೆಡಿಟ್ ಕೊಡ್ಬೇಕು ನಾನು, ಯಾಕಂದ್ರೆ ಹಂಗೆ ಕಂಟಿನ್ಯೂ ಮಾಡಿದ್ರು. ಮಾಡ್ಬಿಟ್ಟು ಸೀದಾ ಸೀನ್ ನ ತೆಗೆದ್ಬಿಟ್ರು. ಬಿಕಾಸ್ ನಮ್ಗೆ ಟೈಮು ಇರ್ಲಿಲ್ಲ. ಅವ್ರೇನಾದ್ರೂ ಅಲ್ಲಿ ಸ್ವಲ್ಪ ಯಾಮಾರಿದ್ರು ನಮ್ಗೆ ಶಾರ್ಟ್ ತೆಗಿಯಕ್ ಆಗ್ತಾ ಇರ್ಲಿಲ್ಲ. ಅಂಡ್ ನನ್ನ ಕಾರು ಆ ಶಾರ್ಟ್ ಅಲ್ಲಿ ಗೊತ್ತಾಗಲ್ಲ, ಬಟ್ ಜೀಪ್ ಇಂದ ಇಷ್ಟರಲ್ಲಿ ಮಿಸ್ ಆಗಿದ್ದು. ಸೊ ಅದಾದ್ಮೇಲೆ ನಾನು ಇವತ್ತುವರೆಗೂ ವಿಲಿಯಂ ಡ್ರೈವ್ ಮಾಡಿದ್ರೆ ಕೂತ್ಕೊಳ್ಳೋದಿಲ್ಲ. ಬಿಕಾಸ್ ಅವರು ಬೆಂಗಳೂರಿಂದ ಮಂಗಳೂರು ಹೋಗಿ ಅಂದ್ರೆ 4 ಗಂಟೆಲಿ ಕರ್ಕೊಂಡು ಹೋಗ್ತಾರೆ ಅವರು. ಸೊ ದಟ್ ವಾಸ್ ಒನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್, ಲಾಟ್ ಆಫ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸಸ್ ವಿಲಿಯಂ ಜೊತೆ ಆಕ್ಚುಲಿ. ಅಂಡ್ ವೇಲು ಸರ್, ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಯಾಕಂದ್ರೆ ನಾವು ನಿಮಗೆ ಆಡಿಯೋ ಬಂದ್ಬಿಟ್ಟು ಕೇಳಿಸ್ದಾಗ ಅವತ್ತಿಗೆ ಅಗೇನ್ ರಿಸೋರ್ಸಸ್ ಎಲ್ಲ ಕಮ್ಮಿ ಇದ್ದಿದ್ರಿಂದ ನೀವು ಬಂದು ಸಾಂಗ್ಸ್ ಎಲ್ಲ ಕೇಳಿದ್ರಿ. ಪ್ರಾಬ್ಲಿ ನೀವು ನೋಡಿದಾಗ ಅಲ್ಲಿ ಅನ್ಸಿರ್ಬೋದು ನಿಮ್ಗೆ ಸಂಗೀತ ಅನೂಪ್ ಭಂಡಾರಿ, ಸಾಹಿತ್ಯ ಅನೂಪ್ ಭಂಡಾರಿ, ಹಾಡಿರೋದನ್ನು ಕೆಲವು ಅನೂಪ್ ಭಂಡಾರಿನೇ. ಸೊ ಅಷ್ಟಿದ್ದೂ ಐ ಥಿಂಕ್ ಒಂದು ವಿಜಯ್ ಪ್ರಕಾಶ್ ಅವ್ರು ಬಿಟ್ಟರೆ ಅದ್ರಲ್ಲಿ ಯಾರು ದೊಡ್ಡ ಸಿಂಗರ್ಸ್ ಅಂತಾನಿರಲ್ಲ. ಒಂದು ಹಾಡು ಹಾಡಿದ್ರು ವಿಜಯ್ ಪ್ರಕಾಶ್ ಅವರು. ಡಿಸ್ಪೈಟ್ ದಟ್ ಆ ಸಾಂಗ್ಸ್ ನ ಅಪ್ರಿಶಿಯೇಟ್ ಮಾಡಿ ನಿಮ್ಮ ಲಹರಿ ಆಡಿಯೋ ಕಂಪನಿ ಮೂಲಕ ಅದನ್ನ ಬಿಡುಗಡೆ ಮಾಡಿ. ನಾನು ಅವತ್ತು ಹೇಳಿದ್ದೆ, ನಾನು ಇನ್ನೂ ನೆನಪಿದೆ, ಫಸ್ಟ್ ಆಡಿಯೋ ರಿಲೀಸ್ ದಿವಸ ನನಗೂ ಲಹರಿ ಸಂಸ್ಥೆಗೂ ತುಂಬಾ ವರ್ಷಗಳ ನಂಟು. ವೇಲು ಸರ್ ಗೊತ್ತಿಲ್ಲ ಅಷ್ಟೇ ಅಂತ, ಯಾಕಂದ್ರೆ ನಮ್ಮಲ್ಲಿ ಪ್ರೇಮಲೋಕದ ಒಂದು ಕ್ಯಾಸೆಟ್ ಇರ್ತಾ ಇತ್ತು. ಅದರಲ್ಲಿ ಜೂ ಚಾಲರ್ ಒಂದು ಆಪಲ್ ಶೇಪ್ ಒಳಗಡೆ. ಸೊ ಅವಾಗಿಂದ ನಮ್ಗೆ ಲಹರಿ ಅಂದ್ರೆ ಹಂಸಲೇಖ ರವಿಚಂದ್ರನ್ ಅವರ ಸಿನಿಮಾಗಳು ಅಂದ್ರೆ ಲಹರಿಲಿ ಬರೋದದು. ಸೊ ಆ ಲಹರಿ ಆಡಿಯೋ ಕ್ಯಾಸೆಟ್ಸ್ ಒಂದು ಕಲೆಕ್ಷನ್ ಇತ್ತು ನಮ್ಮ ಹತ್ರ. ಆಲ್ ರವಿ ಸರ್, ಹಂಸಲೇಖ ಸರ್ ಅವ್ರ ಸಾಂಗ್ಸ್ ಎಲ್ಲ ಇರ್ತಾ ಇತ್ತು. ಸೊ ಅದೇ ಸಂಸ್ಥೆಯಲ್ಲಿ ನಮ್ಮ ಹಾಡುಗಳು ಬಿಡುಗಡೆ ಆಗಿದ್ದು ನಮ್ಗೆ ಹೆಮ್ಮೆ. ಇವತ್ತಿಗೂ ಐ ಥಿಂಕ್ ಮಿಲಿಯನ್ಸ್ ಆಫ್ ವ್ಯೂಸ್ ಆಗಿದೆ ಅದರಲ್ಲಿ. ಅಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಹೇಮಂತ್ ಅವರಿದ್ದಾರೆ. ಹೇಮಂತ್ ಅವರೇ, ನಿಮ್ಗೆ ನೆನಪಿದೆಯಾ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಮಲ್ಟಿಪ್ಲೆಕ್ಸಸ್ ಜೊತೆ ನನಗೆ ದಿನ ಜಗಳ, ಶೋ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ಟ್ಯಾಂಡಿಗೆ ಹಾಕ್ತಾ ಇಲ್ಲ, ಶೋ ಕೊಡ್ತಾ ಇಲ್ಲ ಅಂತ. ಸೊ ಯಾವ್ದೋ ಒಂದು PVR ಹೋದೆ, ಅಲ್ಲಿ ಸ್ಟ್ಯಾಂಡಿಗೆ ಕೊಟ್ಟಿದೀವಿ, ಹಾಕಿಲ್ಲ. ಅವ್ರ ಹತ್ರ ಜಗಳ ಆಡೋಕೆ ಶುರು ಮಾಡಿದ್ರು. ಸರ್ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಅಂತ. ನನ್ಗೆ ಅವಾಗ ಹೇಮಂತ್ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ಲ. ಸೊ ಹೇಮಂತ್ ಅವ್ರು ಕೊಟ್ರು. ನಾನು ಫುಲ್ ಕಿರ್ಚಾಡ್ತಾ ಇದೀನಿ. ಅವತ್ತಿಗೆ ಸ್ವಲ್ಪ, ಇವತ್ತು ಸ್ವಲ್ಪ ಇನ್ನೂ ಸಾಫ್ಟ್ ಆಗಿದ್ದೀನಿ, ಮುಂಚೆಗಿಂತಾನು ತುಂಬಾ ಸಾಫ್ಟ್ ಆಗಿದ್ದೀನಿ. ಅವತ್ತು ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಕೋಪ ಸ್ವಲ್ಪ ಬರೋದು ಅವಾಗ. ಸೊ ಯಾಕೆ ನೀವು ಆಗ್ತಲ್ಲ, ಏನು ಅದು ಇದು ಅಂತ ಅವ್ರ ಪಾಪ ಎಕ್ಸ್ಪ್ಲೈನ್ ಮಾಡಕ್ ನೋಡ್ತಿದ್ರೆ ನಾನು ಕಿರ್ಚಾಡ್ತಾ ಇದೀನಿ. ನನ್ಗೆ ಯಾರು ಅಂತ ಗೊತ್ತಿಲ್ಲ, ನನ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ. ಅದಾದ್ಮೇಲೆ ನನಗೆ ಗೊತ್ತಾಯ್ತು ಪಾಪ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅಂಡ್ ಅದಾದ್ಮೇಲೂ ಎಲ್ಲ ಐ ಥಿಂಕ್ ಮೋಸ್ಟ್ ಆಫ್ ದ ಮಲ್ಟಿಪ್ಲೆಕ್ಸಸ್ 365 ಡೇಸ್, 175 ಡೇಸ್, 200 ಡೇಸ್ ಎಲ್ಲ ಓಡ್ತು. ಸೊ ತುಂಬಾನೇ ಸಪೋರ್ಟ್ ಮಾಡಿದ್ರು ಅವಾಗ. ಸೊ ಥ್ಯಾಂಕ್ ಯು ಹೇಮಂತ್ ಅವರೇ, ನಿಮ್ಮ ಸಪೋರ್ಟ್ ಇಂದಾಗಿ ನಮಗೆ ಶೋಸ್ ಜಾಸ್ತಿ ಆಗಕ್ಕೆ ಕಾರಣ ಆಗಿದ್ದು. ಅಂಡ್ ಸಕ್ಸಸ್ಫುಲ್ಲಿ ಎಲ್ಲ ಕಡೆ ಓಡಕ್ಕೂ ಕಾರಣ ಆಯ್ತದು. ಸೊ ಇಷ್ಟು ಹೇಳಿ, ತುಂಬಾ ಹೊತ್ತು ನಮ್ಮ ಮಾತುಗಳನ್ನ ಕೇಳಿದ್ರಿ. ಜುಲೈ 4ಕ್ಕೆ ಮತ್ತೆ ರಿಲೀಸ್ ಆಗ್ತಾ ಇದೆ ರಂಗಿತರಂಗ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಮತ್ತೆ ನೋಡಿ. ಇವಾಗ ಪ್ರಕಾಶ್ ಅವ್ರು ಹೇಳಿದಾಗೇನೆ ಆಲ್ಮೋಸ್ಟ್ 10 ವರ್ಷ ಹಿಂದೆ ರಿಲೀಸ್ ಆಗಿದ್ರಿಂದ ಅವಾಗ ಇನ್ನೂ ಚಡ್ಡಿ ಹಾಕೊಳ್ತಾ ಇದ್ದ ಮಕ್ಕಳೆಲ್ಲ ಇವತ್ತಿಗೆ ಟಿಕೆಟ್ ತಗೊಂಡು ಸಿನಿಮಾ ನೋಡೋ ವಯಸ್ಸಿಗೆ ಬಂದಿರ್ತಾರೆ. ಸೊ ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ ಮತ್ತೆ ಎಂಜಾಯ್ ಮಾಡೋಣ. ನಾವು ಆದಷ್ಟು ಥಿಯೇಟರ್ ವಿಸಿಟ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿವನ್. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ 10 ವರ್ಷ ಆದ್ಮೇಲೆ ಮತ್ತೆ ಇದೇ ಸ್ಟೇಜಿಗೆ ಬಂದು ನಿಮ್ಗಳ ಮುಂದೆ ಮಾತಾಡಕ್ಕೆ. ರಂಗಿತರಂಗ ಇವತ್ತಿಷ್ಟು ದೊಡ್ಡದಾಗಿದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಮಾಧ್ಯಮದವರು ಮತ್ತೆ ಕನ್ನಡ ಸಿನಿಮಾನ ಪ್ರೀತಿಸೋರು. ಬರೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ. ಯಾಕಂದ್ರೆ ನಾವು US ಹೋಗಿ ಆ ಪ್ರೀತಿನ ಲೈವ್ ಆಗಿ ನೋಡಿದ್ವಿ. ನಾನು ಒಂದು ಇನ್ಸಿಡೆಂಟ್ ಹೇಳ್ಬೇಕು. ನಮ್ಗೆ
ಸಿನಿಮಾ ಹಿಟ್ ಆಗಿದೆ ಅಂತಾನೆ ಗೊತ್ತಾಗಿಲ್ಲ. ಯಾಕಂದ್ರೆ ಪ್ರತಿ ವಾರ ಇವತ್ತು ಥಿಯೇಟ್ರಿನ್ ತೆಗಿತಾರೆ ಅಂತ ಟೆನ್ಷನ್ ಅಲ್ಲೇ ನೆಕ್ಸ್ಟ್ ವೀಕ್ ಆದ್ರೂ ಉಳ್ಕೊಳ್ಳಿ ಶೋ ಅನ್ನೋಷ್ಟೊತ್ತಿಗೆ ಅನೂಪ್ ಏನೋ ಅವರು ಎವ್ರಿ ಡೇ ಕಾಲ್ ಬರ್ತಾ ಇತ್ತು US ಇಂದ, ನಾವು ರಿಲೀಸ್ ಮಾಡ್ತೀವಿ ಅಂತ. ಬಟ್ ಇದೇ ತರ ಬೇಕು ಅಂತ ಪ್ಲಾನ್ ಮಾಡಿ August 16th ರಿಲೀಸ್ ಆಯ್ತು. ಅಜಯ್ ರೆಡ್ಡಿ ಅವ್ರು ಫೋನ್ ಮಾಡ್ಬಿಟ್ಟು ಇಮಿಡಿಯೇಟ್ ಇಬ್ರು ಹೊರಟು ಬನ್ನಿ ಅಂದ್ರು. ನಮ್ಗೆ ವೀಸಾ ಇತ್ತು, ನಾವು ಮೈಸೂರಲ್ಲಿ ಯಾವ್ದೋ ಶೋ ಥಿಯೇಟರ್ ವಿಸಿಟ್ಗೆ ಹೋಗಿದ್ವಿ, ಟಿಕೆಟ್ ಬುಕ್ ಮಾಡಿದ್ರು, ಬಂದ್ವಿ, ಬ್ಯಾಂಗ್ಳೂರ್ ಮನೆಗೆ ಬಂದ್ವಿ, ಸೂಟ್ ಕೇಸಿಂಗ್ ಓಪನ್ ಮಾಡಿ ಹಂಗೆ ಬಟ್ಟೆ ಹಿಂಗೆ ಹಾಕ್ಬಿಟ್ಟು ಏರ್ಪೋರ್ಟ್ಗೆ ಹೋಗಿದ್ ನಾವು. ಡೆಲ್ಲಿಲಿ ನಮ್ಗೆ ಲೇವರ್ ಇತ್ತು, ಅವಾಗ ಫೋನ್ ಮಾಡ್ಬಿಟ್ಟು ಡು ಯು ಗೈಸ್ ಹ್ಯಾವ್ ಎನಿ ಐಡಿಯಾ ಏನಾಗ್ತಾ ಇದೆ ಇಲ್ಲಿ ಅಂದ್ರು. ಅಂಡ್ ಫಸ್ಟ್ ವೀಕೆಂಡ್ US ಅಲ್ಲಿ ಔಟ್ ಆಫ್ ಆಲ್ ದ ಫಿಲ್ಮ್ಸ್ ಇದು ಟಾಪ್ 27 ಅಲ್ಲಿ ಇತ್ತು ಅನ್ಸುತ್ತೆ, ಅಬೋವ್ ಬಜರಂಗಿ ಭಾಯಿಜಾನ್. ಸೊ ನಾವು ಫಸ್ಟ್ ಡೇ ಸ್ಯಾನ್ ಹೋಸೆಗೆ ಹೋದಾಗ ನನ್ನ ಫ್ರೆಂಡ್ ಅಲ್ಲೇ ಇದ್ದ. ಅವನು ಹೀರೋ ನೀನು ಥಿಯೇಟರ್ ವಿಸಿಟ್ ಹಂಗೆಲ್ಲ ನಾರ್ಮಲ್ ಆಗಿ ಹೋಗೋದು ಬೇಡ, ಒಂದು ಮಸ್ಟ್ಯಾಂಗ್ ಕಾರ್ ತರ್ತೀನಿ, ಹಿಂಗ್ ಡೋರ್ ಓಪನ್ ಆಗೋದು. ಗುರು ನಾನು ಯಾರು ಅಂತಾನೆ ಗೊತ್ತಿರಲ್ಲ, ನಾನು ಅನ್ನೋ ಬರ್ತಾ ಅಲ್ಲಿ ಹೋಗ್ಬಿಟ್ಟು ನಾನು ಡೈರೆಕ್ಟರ್, ನಾನು ಹೀರೋ ಅಂತ ಹೇಳ್ಕೊಂಡು ಓಡಾಡ್ಬೇಕು ಅಂತ ನಾವು ಆತರ ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ವಿ. ಇವನು ಹಿಂಗೆಲ್ಲ ಕಾರ್ ತರ್ತೀನಿ ಅಂತ, ಶಶಾಂಕ್ ಅಂತ ನನ್ ತುಂಬಾ ಕ್ಲೋಸ್ ಫ್ರೆಂಡ್, ಈಗಲೂ US ಅಲ್ಲೇ ಇದ್ದಾನೆ. ಸೊ ಅವನು ಕಾರ್ ತಂದ, ಬೇಡ ಅಂದ್ರೂ ಕೂರಿಸ್ದ. ಅಲ್ಲಿ ಹೋದಾಗ ಫುಲ್ ದೊಡ್ಡ ಕ್ಯೂ ಕಾಣಿಸ್ತು. ನಾವು ನೋಡು ಬಾಹುಬಲಿಗೆ ಹೆಂಗ್ ಬಂದಿದ್ದಾರೆ ಜನ, ನಮ್ಗೆ ಎಷ್ಟು ಜನ ಇರ್ತಾರೋ ಅಂತ ಹಿಂಗ್ ಇಳಿದ್ಬಿಟ್ಟು ಹೋಗ್ತಾ ಇದ್ವಿ. ಅವರೆಲ್ಲ ತಿರುಗ್ಬಿಟ್ಟು ನಮ್ ಕಡೆ ಓಡ್ ಬಂದ್ರು. ಈಗ ಕಪಾಲಿ ಥಿಯೇಟರ್ ಅಲ್ಲಿ ಹೇಗೆ ಜನ ನಮ್ ಕಡೆ ಬಂದ್ರು, ಅವಾಗ ಫಸ್ಟ್ ಟೈಮ್ ನಮ್ಗೆ ರಿಯಲೈಸ್ ಆಗಿತ್ತು, ಓಕೆ ಈ ಫಿಲ್ಮ್ ಹಿಟ್ ಆಗಿದೆ, ಇನ್ನು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಅಂತ. ನಂಗೆ ತುಂಬಾ ಖುಷಿ ಏನಂದ್ರೆ 10 ವರ್ಷ ಆದ್ಮೇಲೆ ಈ ಸಿನಿಮಾನ ನಾವು ಸೆಲೆಬ್ರೇಟ್ ಮಾಡ್ಬೋದು ಥಿಯೇಟರ್ ಮತ್ತೆ. ಯಾಕಂದ್ರೆ ನಾನು 10 ವರ್ಷದಲ್ಲಿ ರಂಗಿತರಂಗ ಮತ್ತೆ ನೋಡೇ ಇಲ್ಲ. ನಾನು ಅವಾಗ ಥಿಯೇಟರ್ ಪ್ರತಿ ಸಲ ವಿಸಿಟ್ ಮಾಡಿದಾಗ್ಲೂ ಉಳ್ಕೊಂಡ್ರೆ ಸಾಕು ಅಂತಾನೆ ನೋಡ್ತಾ ಇದ್ದಿದ್ದು ಥಿಯೇಟರ್ನ, ಫಿಲ್ಮ್ನ. ಈಗ ಒಂಥರ ಖುಷಿಲಿ ನೋಡ್ಬೋದು ಜನಗಳ ಜೊತೆ. ಅಂಡ್ ನಾನು HK ಪ್ರಕಾಶ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಫಸ್ಟ್ ದಿನ ಶೂಟಿಂಗ್ ಮಾಡ ಪ್ರೀ ಪ್ರೊಡಕ್ಷನ್ ಇಂದಾನು ಫಸ್ಟ್ ದಿನ ಸಿನಿಮಾ ರಿಲೀಸ್ ಆದಾಗ ಎಲ್ಲ ನೆಗೆಟಿವ್ ಹೇಳಿದಾಗ್ಲೂ ನಗ್ತಾನೆ ಇರ್ತಾ ಇದ್ರು. ಇದು ಚೆನ್ನಾಗಾಗುತ್ತಿದೆ, ಎಲ್ಲ ಫಸ್ಟ್ ಶೋ ಮುಗಿಸ್ಕೊಂಡು ಬಂದು ನೀವು ಪೋಸ್ಟರ್ ದೊಡ್ಡ ವಾಪಸ್ ಬರಲ್ಲ, ಚೆನ್ನಾಗಾಗುತ್ತಿದ್ದು. ನಾವು ಅವ್ರ ಪಾಸಿಟಿವ್ ಎನರ್ಜಿನೇ ಈ ಸಿನಿಮಾಗೊಂದು ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದು ಅಂತ ನಾನು ನಂಬ್ತೀನಿ. ಅಂಡ್ ನಮ್ಮ ತಂದೆ ಅವ್ರು ಮಾಡಿರುವಂತ ಸ್ಯಾಕ್ರಿಫೈಸಸ್, ಅವ್ರಿಗೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಷ್ಟ ಇರಲಿಲ್ಲ. ಇಂಡೈರೆಕ್ಟ್ ಆಗಿ ನಮ್ಮನ್ನ IT ಕಡೆ ತಳ್ತಾ ಇದ್ರು. ನಾವು ನಮ್ಮ ಪಾಡಿಗೆ ನಾವು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಒಂದಿನ ಅನೂಪ್ ಇಲ್ಲ, ಇನ್ ಲೇಟ್ ಮಾಡೋದು ಬೇಡ, ಸಿನಿಮಾ ಶುರು ಮಾಡಬೇಕು ಅಂತ ಸ್ಕ್ರಿಪ್ಟ್ ಬರ್ದಿದ್ದೀನಿ ಅಂತ ನಂಗೆ ನರೇಟ್ ಮಾಡೋದು, ತುಂಬಾ ಚೆನ್ನಾಗಿದೆ ಮಾಡೋಣ ಅಂತ. ನಾನು ರಜಾ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಿ ಫಿಲ್ಮ್ ಅಲ್ಲಿ ಅಂತ ಗೊತ್ತಿರಲಿಲ್ಲ. ನಾನು SAP ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ VP ಕನ್ನಡದವರು, ಸರ್ ನಮ್ಮ ಅಣ್ಣ ಫಿಲ್ಮ್ ಮಾಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ, 1 ತಿಂಗಳು ರಜಾ ಬೇಕು ಅಂದೆ. ನಮ್ಮ ತಲೆಯಲ್ಲಿ 1 ತಿಂಗಳಲ್ಲಿ ಶೂಟಿಂಗ್ ಮುಗ್ದೋಗುತ್ತೆ ಅಂತ. ಅವರು ಸರಿ ಹೋಗಿ ಚೆನ್ನಾಗಿ ಮಾಡಿ ಫಿಲ್ಮ್ ಅಂತ ಕಳ್ಸಿದ್ರು. ಅನೂಪ್ ತಲೆಯಲ್ಲಿ ಇವನೇ ಹೀರೋ ಆಗ್ಬೇಕು ಅಂತ, ಬಿಕಾಸ್ ಒಂದು ಶಾರ್ಟ್ ಫಿಲ್ಮ್ ಅಲ್ಲೆಲ್ಲ ನಾನೇ ಆಕ್ಟ್ ಮಾಡ್ತಾ ಇದ್ದು. ಸೊ ನಮ್ಮ ತಂದೆಗೆ ಇಬ್ರು ಕೆಲಸ ಬಿಟ್ಬಿಟ್ಟು, ಇವ್ನು ಡೈರೆಕ್ಟರ್, ನೀನ್ ಹೀರೋ, ನಾಳೆ ಫಿಲ್ಮ್ ನೋಡ್ಲಿಲ್ಲ ಅಂದ್ರೆ ಇಬ್ರು ಮನೇಲಿ ಕೂತ್ಕೋಬೇಕಾಗುತ್ತೆ ಅಂತ. ಇವರು ಬೇಡ ಅಂತ. HK ಪ್ರಕಾಶ್ ಸರ್ ಇಲ್ಲ, ನೀವು ಇವರೇ ಮಾಡ್ಲಿ. ಆಮೇಲೆ 20 ಜನನ ಆಡಿಷನ್ ಮಾಡಿ ಅದರಲ್ಲಿ ಯಾರು ಬೆಸ್ಟ್, ನನ್ಗೆ ಇರೋ ಬರೋದೆಲ್ಲ ಮಾಡ್ಸಿದ್ರು, ಡ್ಯಾನ್ಸ್ ಎಲ್ಲ ಮಾಡ್ಸಿದ್ರು ಆಡಿಷನ್ ಅಲ್ಲಿ. ಆಮೇಲೆ ಎಲ್ಲರೂ ಇಲ್ಲ ಇವ್ನು ಮಾಡ್ಲಿ ಅಂತ ಹೇಳಿದ್ರು. ಸೊ ನಮ್ಮ ತಂದೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಅನೂಪ್ಗೆ. ಬಿಕಾಸ್ ಥ್ರೂ ಔಟ್ ನಾವು ಚಿಕ್ಕ ವಯಸ್ಸಿಂದಾನು ಬರೀ ಸಿನಿಮಾನೇ ಮಾತಾಡ್ಕೊಂಡು ಬಂದಿದ್ದು. ಅಂಡ್ ಆ ಜರ್ನಿ ಅಂಡ್ ರಾಧಿಕಾ ಥ್ಯಾಂಕ್ ಯು, ಅವಂತಿಕಾಗೂ ಥ್ಯಾಂಕ್ ಯು, ಅಂಡ್ ವಿಲಿಯಂ ನಮ್ಮ ಸ್ಟಂಟ್ ಕ್ಯಾಮ್ರಾಮನ್. ಅವರು ನೀವು ಫಿಲ್ಮಲ್ಲಿ ಎಷ್ಟೆಲ್ಲ ಚೇಸ್ಗಳು ನೋಡಿದೀರಾ, ಎಲ್ಲ ವಿಲಿಯಮೇ ಮಾಡಿರೋದು, ಅವರೇ ಓಡಿಸಿರೋದು ಕಾರಣ. ಯಾವ ಸ್ಟಂಟ್ ಅವರು ಇರಲಿಲ್ಲ. ಅಂಡರ್ ವಾಟರ್, ಆಮೇಲೆ ಮರದ ಮೇಲೆ ಹತ್ಬಿಟ್ಟು ನಮ್ಗೆ ಮೇಲಿಂದ ಶಾರ್ಟ್ ಬೇಕು, ಟೈಮ್ ಇಲ್ಲ ಅಂದಾಗ 1 ನಿಮಿಷ ಅಂತ ಕ್ಯಾಮ್ರಾ ಇಟ್ಕೊಂಡು ಮರ ಹತ್ಬಿಡೋರು, ಏನು ಜಿಮ್ಮಿನೂ ಇಲ್ಲ ಏನಿಲ್ಲ. ಅಂಡ್ ಲ್ಯಾನ್ಸ್ ಅಫ್ಕೋರ್ಸ್ ಅವರು ಅಷ್ಟೇ. ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಡಿಯಾ ಹೊಸದು, ಇಲ್ಲಿನ ಕಲ್ಚರ್ ಹೊಸದು. ಬಟ್ ನಮ್ಗಳ ಜೊತೆ ಅವರು ಬೆರೆತು ನಮ್ಮಲ್ಲಿ ಒಂದಾಗಿ ಇಡೀ ಆಕ್ಚುಲಿ ರಂಗಿತರಂಗ ಆಗಿದೆ ಅಂದ್ರೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದ್ವಿ. ಸೊ ಅರವಿಂದ್ ಸರ್ ಥ್ಯಾಂಕ್ ಯು,
ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ, ಯಾರೆಲ್ಲ ಇಲ್ಲಿಲ್ಲ, ಎಲ್ಲ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ಫಸ್ಟ್ ಡೇ ನಾನು ಶೂಟ್ ಮಾಡಿದ್ದು ಸಾಯಿ ಕುಮಾರ್ ಸರ್ ಜೊತೆ ಕ್ಲೈಮ್ಯಾಕ್ಸು, ಆ್ಯಂಡ್ ಫಸ್ಟ್ ಶಾಟು ಓದಿಬೇಕು ಅವ್ರಿಗೆ. ಈ ಆಕ್ಷನ್ ಅವರೆಲ್ಲ ಫುಲ್ ಟೆನ್ಷನ್ ನನಗೆ, ಸರ್ ಜೋರಾಗಿ ಓದ್ಬಿಟ್ಬಿಡ್ಬೇಡಿ, ಸೀನಿಯರ್ ಆಕ್ಟರ್ ಹಂಗಂದ್ಬಿಡ್ತಾರೆ ಹಿಂಗಂದ್ಬಿಡ್ತಾರೆ ಅಂತ. ನನಗೆ ಫುಲ್, ನಾನು ಊಟನೂ ಮಾಡಲಿಲ್ಲ, ಬರೀ ಓದಿಯೋದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅವರು ಹಿಂಗ್ ಹೊಡಿಬೇಡಿ ಬೈತಾರೆ, ಹಿಂಗ್ ಹೊಡಿಬೇಡಿ ಬೈತಾರೆ ಅಂತ. ನಾನು ಏನ್ ಮಾಡಿ, ಓದಿಬೇಕು, ಮೆತ್ತಗೆ ಹಿಂಗ್ ಟಚ್ ಆಗ್ಬೇಕಷ್ಟೇ, ಒದ್ದಂಗಿರ್ಬೇಕು ಅಂತ. ಸರ್ ಬಂದ್ರು, ಅವ್ರು ಹಿಂಗ್ ಕತ್ತಿ ಹಿಂಗ್ ಮಾಡ್ತಾರೆ, ನಾನು ಕಿಕ್ ಮಾಡ್ಬೇಕು, ಹಿಂಗ್ ಗೊತ್ತೆ, ಭಯ್ಯ ಜೋರಾಗಿ ಹೊಡೀರಿ ಅಂದ್ರು. ನಾನು ಸಿಕ್ತು ಚಾನ್ಸ್ ಅಂತ. ಸೊ ಅಲ್ಲಿಂದ ಇವಾಗ ನಾವು ಸತ್ಯಾಸನ್ನ ಹರಿಶ್ಚಂದ್ರ ಅನ್ನೋ ಒಂದು ಸಿನಿಮಾನ ಸರ್ ನನಗ್ ಜಾಸ್ತಿ ಬಿದ್ದಿದ್ದು ಅದ್ರಲ್ಲಿ. ಯಾಕಂದ್ರೆ ಫುಲ್ಲು ಹೊರಳಾಡಿಸ್ಕೊಂಡೆಲ್ಲ ಹೊಡಿತಾರೆ, ಲಾಸ್ಟ್ ಅಲ್ಲಿ ಮಾತ್ರ ಒಂದೇ ಪಂಚ್ ನಾನು ಹೊಡಿಯೋದು. ನಮ್ ತಂದೆ ಕೇಳ್ತಾ ಇದ್ರು, ಏನ್ ಮಾಡಿದೆ ನೀನು ಅನೂಪ್ಗೆ ಅಂತ. ಸೊ ಸತ್ಯಾಸನ್ನ ಹರಿಶ್ಚಂದ್ರಲ್ಲಿ ಈಗ ಮತ್ತೆ ಮಾಡ್ತಾ ಇದೀವಿ. ಸೊ ಖುಷಿ ಆಗುತ್ತೆ ಸರ್, ಆಫ್ಟರ್ 10 years, ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತು, ಇದು ನನ್ನ 50ನೇ ವರ್ಷ ಆ್ಯಸ್ ಅನ್ ಆ್ಯಕ್ಟರ್. 1975 ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು, January 9th ಆ್ಯಸ್ ಅ ಚೈಲ್ಡ್ ಆ್ಯಕ್ಟರ್. ಈಗ ಅದೇ ಅರವಿಂದ್ ಮಾತಾಡುವಾಗ ಈಗ 65 ಅಪ್ಪ ಅಂದೆ. ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಈಸ್, ಈ 5 decades ಅಲ್ಲಿ ಎಷ್ಟೋ ಫಿಲ್ಮ್ಸ್ ಮಾಡಿದೆ, ಬಟ್ ರಂಗಿತರಂಗ ಇಸ್ ಆಲ್ವೇಸ್ ಎ ಸ್ಪೆಷಲ್ ಫಿಲ್ಮ್ ಫಾರ್ ಮೀ. ಅದೇ ಈಗ ನಾನು ರಾಜೇಶು ಹೋಟೆಲ್ನಿಂದ ಬರುವಾಗ ಲೀ ಮೆರಿಡಿಯನ್ ಕ್ರಾಸ್ ಮಾಡಿ ಬಂದಿದ್ವಿ. ಸೊ ಲೀ ಮೆರಿಡಿಯನಲ್ಲಿ ಕೂತೋವಾಗ ಸರ್ ರಂಗಿತರಂಗ ಅಂತ ಒಂದು ಸ್ಕ್ರಿಪ್ಟು, ಅನೂಪ್ ಭಂಡಾರಿ ಅಂತ ಅವ್ರ ಡೈರೆಕ್ಟ್ರು ಬರ್ತಾರೆ. ದ ಸೇಮ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ರಾಮ್ ಗೋಪಾಲ್ ವರ್ಮ. ನಾನು ವೇಟ್ ಮಾಡ್ತಾ ಇದ್ದೀನಿ, ಅನೂಪ್ ಭಂಡಾರಿ ಬರ್ತಾರೆ ಬರ್ತಾರೆ ಬರ್ತಾರೆ. ಇವ್ರು ಬಂದ್ಬಿಟ್ರು, ಕೂತ್ರು. ಸರ್ ನಾನೇ ಅನೂಪ್ ಭಂಡಾರಿ ಅಂದರು. ವಾಸ್ ಸೋ ಸರ್ಪ್ರೈಸ್. ಜಸ್ಟ್ ಇಮ್ಯಾಜಿನ್ 10 years ಬ್ಯಾಕ್ ದಿಸ್ ಗೈ. US ನಿಂದ ಬಂದರು, he opened his laptop and I still remember that narration. ಸೇಮ್ ಥಿಂಗ್ ಇದೇ ನನಗೆ ಪೊಲೀಸ್ ಸ್ಟೋರಿಗೂ ಆಯಿತು. ಇವನ್ ಪೊಲೀಸ್ ಸ್ಟೋರಿ ಐ ವಾಸ್ ನಾಟ್ ದ ಹೀರೋ, ನಾನಲ್ಲ ಹೀರೋ. ಸೊ ಡೇವಿಡ್ ಬಂದು ಕತೆ ಹೇಳುವಾಗ ಅದು ಎಂಥ ಒಂದು ಫೀಲಿಂಗ್ ಇತ್ತು. ಸೊ ಮೈ 2 memorable films, ಮೈ 2 eyes ಇನ್ ಕರ್ನಾಟಕ, ಒನ್ ಈಸ್ ಪೊಲೀಸ್ ಸ್ಟೋರಿ, ಇನ್ನೊಂದು ರಂಗಿತರಂಗ. ಸೊ ನಿಜವಾಗ್ಲೂ ಐ ಆಮ್ ಸೋ ಗ್ರೇಟ್ಫುಲ್ ಟು ದಿಸ್ ಟೀಮ್. ಆ್ಯಂಡ್ ತುಂಬ ಜನ ನನ್ನನ್ನು ಕೇಳಿದರು ಈ ಫಿಲ್ಮ್ ಮಾಡಿದ ಮೇಲೆ, ಸರ್ ನಿಮಗೆ ಗೊತ್ತಾಯ್ತಾ ಇಂಥ ಒಂದು ಹಿಟ್ ಆಗುತ್ತೆ? ಯಾರಿಗೂ ಗೊತ್ತು, ಅದು ಗೊತ್ತಾಗಲ್ಲ. ದಟ್ ಇಸ್ ದ ಮ್ಯಾಜಿಕ್ ಆಫ್ ಫಿಲ್ಮ್. ಈಗ ಹೇಳ್ತಾ ಇದ್ದಾರಲ್ಲ, ಸೊ ರಿಲೀಸ್ ಆಯಿತು, ಬಾಹುಬಲಿ ಬರ್ತಾ ಇದೆ, ಬಜರಂಗ್ ಭಾಯ್ಜಾನ್ ಬರ್ತಾ ಇದೆ, ಶ್ರೀಮಂತರು ಬರ್ತಾ ಇದೆ, ಟೆನ್ಷನ್ಸು, ನನಗೆ ಮೆಸೇಜಸ್ ಬರ್ತಾ ಇದೆ. ನಾನು ರಿಲೀಸ್ಗೆ ಇರಲಿಲ್ಲ. ಸೇಮ್ ಥಿಂಗ್ ಹ್ಯಾಪನ್ ಟು ಮೀ ಫಾರ್ ಪೊಲೀಸ್ ಸ್ಟೋರಿ ಆಲ್ಸೋ. ಪೊಲೀಸ್ ಸ್ಟೋರಿ ರಿಲೀಸ್ ಆ ಟೈಮಲ್ಲಿ ನಾನು ಚೆನ್ನೈಯಲ್ಲಿದ್ದೆ. ಇಲ್ಲ ರಿಲೀಸು ಟಾಕ್ ಬರ್ತೀನಿ ಬ್ಯಾಂಗ್ಳೂರಿಗೆ ಅಂತ. ಆಮೇಲೆ ಇಲ್ಲಿ ಬಂದು ಓರಿಯನ್ ಮಾಲಲ್ಲಿ ಫಿಲ್ಮ್ ನೋಡಿದ್ವಿ. ಆಹಾ ಎಂಥ ರಿಯಾಕ್ಷನು, ಅನಸೂಯ ಅಂದ ತಕ್ಷಣ ಥಿಯೇಟ್ರು. ಸೊ ನನ್ನ ಅದೃಷ್ಟ ಅಮೆರಿಕಾದಲ್ಲಿ ನೋಡಿದೆ, ಬ್ಯಾಂಗ್ಳೂರಿನಿಂದ ಹೋಗಿ ಸಿಂಗಪೂರಲ್ಲಿ ನೋಡಿದೆ ಈ ಫಿಲ್ಮು. ಐ ಮಿಸ್ ಲಂಡನ್ ಶೋ. ಲಂಡನ್ ಒಂದು ಶೋ, ಐ ಥಿಂಕ್ ಐಮ್ಯಾಕ್ಸಲ್ಲಿ ಅಲ್ವಾ, ಬಿಗ್ಗೆಸ್ಟ್ ಸ್ಕ್ರೀನಲ್ಲಿ ರಂಗಿತರಂಗ ಶೋ ಇತ್ತು. ಐ ಮಿಸ್ ದಟ್. ನಾಳೆ ನನ್ನ ಮಗಳು ಫ್ಯಾಮಿಲಿ ಜೊತೆ, ಶೀಸ್ ಡಾಕ್ಟರ್, ಲಂಡನ್ ಹೋಗ್ತಾ ಇದ್ದಾಳೆ. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ, ಇವತ್ತು ನನ್ನ ಫಿಲ್ಮಲ್ಲಿ ರಿಲೀಸ್ ಆಯ್ತಮ್ಮ, ಆ ಥಿಯೇಟ್ರ್ ಹೋಗಿ ಒಂದ್ಸಲ ಥಿಯೇಟ್ರ್ ನೋಡಿ, ರಂಗಿತರಂಗ ಥಿಯೇಟ್ರು ಅಂತ. ಸೊ ಇವರಿಬ್ಬರು, ಸುಧಾಕರ್ ಅವರು ನನಗೆ ಟಿವಿಯಿಂದ ಪರಿಚಯ ಇತ್ತು. ಅವರು ಕ್ಯಾಮ್ರಾಮ್ಯಾನ್ಸ್ ಆಗಲಿ ಅವರೆಲ್ಲ ಸುಧಾಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಈ ಮಕ್ಕಳು ನೋಡಿದ ಮೇಲೆ ರಾಮ್ ಲಕ್ಷ್ಮಣ್ ಸ್ತಾರ ಇವರು, ಆ್ಯಂಡ್ ವರ್ಕಿಂಗ್ ವಿತ್ ಅವರ್ ಹೀರೋ ನಿರೂಪಿಸ್ ದೇರ್. ಸೊ ಶೂಟಿಂಗ್ನಿಂದ ಎವ್ರಿಥಿಂಗ್, ಲೈಕ್ ಐ ಸಾ ಇಸ್ ಶಾರ್ಟ್ ಫಿಲಮ್, ಲ್ಯಾನ್ಸ್ ಕ್ಯಾಪ್ಲನ್ ಅವರು ಕ್ಯಾಮ್ರಾ ವರ್ಕ್ ಮಾಡಿದರು. ಅದು ನೋಡಿದ ಮೇಲೆ ನ್ಯೂಯಾರ್ಕಲ್ಲಿ ಶೂಟ್ ಮಾಡಿದ್ರು ಅವರು. ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ ಒಂದು ಹೆಮ್ಮೆ. ಅದಾದಮೇಲೆ ನಮ್ಮ
ಡೇವಿಡ್ ಅವರು, ವಿಲಿಯಂ ಅವರು, ಬೆಸ್ಟ್ ಕ್ಯಾಮರಾಮ್ಯಾನ್ಸ್ ಐ ವರ್ಕ್ಡ್ ವಿತ್. ರೀಸೆಂಟಾಗಿ ಒಂದೊಂದು 2 ಫಿಲ್ಮ್ಸ್ ಮಾಡಿದೆ ಅವ್ರ ಜೊತೆ. ಈಗ ಅವರು ನಮ್ಮ ಫ್ಯಾಮಿಲಿ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ. ಸೊ ಆ್ಯಂಡ್ ಇದು ಬೆಸ್ಟ್ ಪಾರ್ಟ್ ಏನು ಅಂದರೆ, ರಾಧಿಕಾ, ಅವಂತಿಕಾ, ರೇಣುಕಾ ಎಲ್ಲ ಕಾನೇಪ 3 ಕಾಸು. ಸೊ ಹಾಂ, ಸೊ ಆ್ಯಂಡ್ ನಾರ್ಮಲಿ ನನ್ನನ್ನು ಪೊಲೀಸ್ ಕ್ಯಾರೆಕ್ಟರ್ ಕೇಳ್ತಾರೆ, ಬಟ್ ನನ್ನ ಅದೃಷ್ಟ ಕಾಳಿಂಗಭಟ್ ಕ್ಯಾರೆಕ್ಟರ್ಗೆ ನನ್ನನ್ನು ಅನ್ಕೊಂಡು ಆ ಕ್ಯಾರೆಕ್ಟರ್ ಅನ್ಕೊಂಡು ಅರವಿಂದ್ ಅಂತ ಒಂದು ಒಳ್ಳೆ ಆರ್ಟಿಸ್ಟ್ಗೆ ಪೊಲೀಸ್ ಆಫೀಸರ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಅಂಡ್ ವಂಡರ್ಫುಲ್ ಕ್ಯಾಸ್ಟಿಂಗ್, ವಂಡರ್ಫುಲ್ ಟೆಕ್ನಿಷಿಯನ್ಸ್, ವಂಡರ್ಫುಲ್ ಸಾಂಗ್ಸ್, ವಂಡರ್ಫುಲ್ ಲೊಕೇಶನ್ಸ್ ಆ್ಯಂಡ್ ಎ ಮೆಮೊರಬಲ್ ಫಿಲ್ಮ್. ನಮ್ಮ ಜೀವನದಲ್ಲಿ ರಂಗಿತರಂಗ ಒಂದು ಸ್ಪೆಷಲ್ ಫಿಲ್ಮ್. ನಿಜವಾಗ್ಲೂ ಕರ್ನಾಟಕ ಜನತೆಗೆ, ಮಾಧ್ಯಮದವರಿಗೆ, ನಿಮ್ಮೆಲ್ಲರಿಗೂ, ಆ ತಾಯಿ ಭುವನೇಶ್ವರಿ ದೇವಿಗೆ ನಿಜವಾಗ್ಲೂ ನನ್ನ ಅದೃಷ್ಟ. ಯಾಕಂದ್ರೆ ಈ ಸ್ವರ ಅಪ್ಪ ಕೊಟ್ಟಿದ್ದು ನನಗಾಗ್ಲಿ, ರವಿಶಂಕರ್ಗಾಗ್ಲಿ, ಅಯ್ಯಪ್ಪಗಾಗ್ಲಿ. ಈ ಸಂಸ್ಕಾರ ಇದೆಲ್ಲ ಅಮ್ಮ ಕೊಟ್ಟಿದ್ದು. ಅಭಿಮಾನ ನಿಮ್ಮೆಲ್ಲರದು, ಆಶೀರ್ವಾದ ಆ ಭುವನೇಶ್ವರಿ ತಾಯಿದು ಕಳಮತ್ತಲ್ಲಿದೆ. ಸೊ ನನ್ನ ಅದೃಷ್ಟ ಈ 50 ವರ್ಷದಿಂದ ಎಷ್ಟೋ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇಂಥ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದ್ರೆ ನಾನು ಹೀರೋ ಆಗಿದ್ದಕ್ಕೆ ಕಾರಣ ಕರ್ನಾಟಕನೇ. ಪೊಲೀಸ್ ಸ್ಟೋರಿ ಇಲ್ಲ ಅಂದ್ರೆ ಇವತ್ತು ಸಾಯಿ ಕುಮಾರ್ ಇಲ್ಲ. ಅದಕ್ಕೆ ಕಾರಣ ತಿರ್ಗಾ ಅಮ್ಮ ಕನ್ನಡದಲ್ಲಿ ಆಕ್ಟ್ ಮಾಡ್ತಾ ಇದ್ರು, ಅಪ್ಪ ಕನ್ನಡದಲ್ಲಿ ಆಕ್ಟ್ ಮಾಡಿದ್ರು. ಅಪ್ಪ ತೆಲುಗಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ವಿಷ್ಣು ಸರ್ ಅವರಿಗೆ, ಅಂಬರೀಷ್ ಅವರಿಗೆ, ಇವರಿಗೆಲ್ಲ ತೆಲುಗಲ್ಲಿ ವಾಯ್ಸ್ ಕೊಡ್ತಾ ಇದ್ರು. ಸೊ ಟೋಟ್ಲಿ ವಿ ಆರ್ ಡೆಡಿಕೇಟೆಡ್ ಟು ಈ ಫೀಲ್ಡ್. ಅದರಲ್ಲಿ ಕರ್ನಾಟಕ ಇಸ್ ಸೋ ಸ್ಪೆಷಲ್ ಟು ಆಲ್ ಆಫ್ ಅಸ್. ಸೊ ಅದಕ್ಕೆಲ್ಲ ನೀವೇ ಕಾರಣ. ತಿರ್ಗಾ ಮತ್ತೊಂದು ಸಲ ಈ 50ನೇ ವರ್ಷ ಈ ರಂಗಿತರಂಗ, ಈ 10 years ಸೆಲೆಬ್ರೇಷನ್ ಇವತ್ತು ಇವರೆಲ್ಲರ ಜೊತೆ ಇವತ್ತು ನಾನು ಹಂಚ್ಕೊಳ್ತಾ ಇದ್ದು ತುಂಬಾ ಸಂತೋಷ ಆಗ್ತಾ ಇದೆ. ಸೊ ತಿರ್ಗಾ ಜುಲೈ 4th ತಿರ್ಗಾ ಒಂದು ಟೆನ್ಷನ್ ಇರುತ್ತೆ. ಏನು 10 ವರ್ಷ ಆದ್ಮೇಲೇನು ಒಂದು ಸೂಪರ್ ಹಿಟ್ ಫಿಲ್ಮ್ ರಿಲೀಸ್ ಆದ್ರೂ ಆ ಫಸ್ಟ್ ಡೇ ಟೆನ್ಷನ್ ಇರುತ್ತೆ. ಬಟ್ ಖಂಡಿತ ಲೈಕ್ ಈ ಸೆಡ್, ಆವಾಗ 10 years ಬಾಯ್ ಈಗ ನೋಡ್ತಾನೆ 20 years ಅವ್ರು ತಿರ್ಗಾ ಲೆಟ್ ಅಸ್ ಹ್ಯಾವ್ ಅಗೇನ್ ಒನ್ ನೆಕ್ಸ್ಟ್. ಬಿಕಾಸ್ ಈಗ ನೋಡ್ತಾ ಇರುವಾಗ ಟ್ರೈಲರ್ನ ತಿರ್ಗಾ ಹೊಸದಾಗಿತ್ತು. ಆ ಮ್ಯೂಸಿಕ್ ಆಗಲಿ, ವಿಜುವಲ್ಸ್ ಆಗಲಿ, ಲೊಕೇಶನ್ಸ್ ಆಗಲಿ, ಪರ್ಫಾರ್ಮೆನ್ಸಸ್ ಆಗಲಿ. ಸಚ್ ಎ ವಂಡರ್ಫುಲ್ ಡೈರೆಕ್ಟರ್, ವೆರಿ ಡಿಮ್ಯಾಂಡಿಂಗ್ ಡೈರೆಕ್ಟರ್. ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಅನೂಪ್. ಸೊ ಈಗ ಒಂದೇನೋ ಒಳ್ಳೆ ನ್ಯೂಸ್ ಹೇಳಿದ, ತಿರ್ಗಾ ನಾವಿಬ್ಬರು ಜೊತೆಲಿ ಮಾಡಲಿಲ್ಲ ಸರ್, ಒಂದು ನ್ಯೂಸ್ ಇದೆ ಅಂತ ಇದ್ದಾರೆ. ಸೊ ವೇಟಿಂಗ್ ಫಾರ್ ಇಟ್. ಅಂಡ್ ಆಲ್ರೆಡಿ ನಿರೂಪ್ ಜೊತೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಒಂದು ಫಿಲ್ಮ್ ಮಾಡಿದೆ. ಬಿಕಾಸ್ ಆಸ್ ಅನ್ ಆಕ್ಟರ್ ಈಗ 50 ವರ್ಷ ಆಯಿತು, 500 ಫಿಲ್ಮ್ಸ್ ಆಯಿತು. ಬಟ್ ಸ್ಟಿಲ್ ಏನೋ ಮಾಡಬೇಕು, ಇನ್ನೂ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು. ದಟ್ ಈಸ್ ಆಕ್ಟರ್ಸ್ ಲೈಫ್. ಸೊ ಖಂಡಿತ ರಂಗಿತರಂಗ ತಿರ್ಗಾ ಒಂದು ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸು ಇರುತ್ತೆ. ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಸಿ ಅಗೇನ್. ಆ್ಯಂಡ್ ವಿ ಮಿಸ್ಡ್ ಪೊಲೀಸ್ ಸ್ಟೋರಿ. ಆ್ಯಕ್ಚುಲಿ 25 years ಆಫ್ ಪೊಲೀಸ್ ಸ್ಟೋರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಬಟ್ ರಂಗಿತರಂಗ 10 years ಮಾಡ್ತಾ ಇದ್ದೀವಿ. ಆ್ಯಂಡ್ ಸೋ ಹ್ಯಾಪಿ. ಸೊ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇಸಿಕ್ಲಿ ಅದೊಂದು ಜವಾಬ್ದಾರಿನೇ ಒಂದು ನಟನಿಗೆ, ನಟಿಯರಿಗೆ, ಎಲ್ರಿಗೂ, ಆಲ್ ಈ ಫಿಲ್ಮ್ಗೆ ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಜವಾಬ್ದಾರಿನೇ. ಬಟ್ ನಾನೇನು ಅಂದರೆ ಎವ್ರಿ ಫಿಲ್ಮ್ ನಾನು ಒಂದು ಹೊಸ ಫಿಲ್ಮ್ ಥರನೇ ಅನ್ಕೋತೀನಿ. ಎವ್ರಿ ಡೇ ಮೇಕಪ್ಪು, ಬೊಟ್ಟು ಇಡುವಾಗ ಇದೊಂದು ಹೊಸ ದಿನ, ಹೊಸ ಕ್ಯಾರೆಕ್ಟ್ರು, ಹೊಸ ನಿರ್ಮಾಪಕರು, ಡೈರೆಕ್ಟ್ರು. ಸೊ ಪ್ರಕಾಶ್ ಅವರು ಲೈಕ್ ಇವರೆಲ್ಲ ಹೇಳಿದ್ರಲ್ಲ, ನಾವು ನೋಡ್ತಾನೆ ಇರಲಿಲ್ಲ. ಸೊ ಪ್ರಕಾಶ್ ಅವರು ಪ್ರೊಡ್ಯೂಸರ್ ಅಂತ ಗೊತ್ತಾಯ್ತು. ಸೊ ಇವ್ರು ಬಂದ್ಮೇಲೆ ನಾನು ಅದೇ ನನ್ನ ಶಕ್ತಿ ಅನ್ಕೋತೀನಿ. ಐ ಆಮ್ ಆಲ್ವೇಸ್ ಅ ಡೈರೆಕ್ಟರ್ಸ್ ಆಕ್ಟರ್, ಪ್ರೊಡ್ಯೂಸರ್ಸ್ ಆಕ್ಟರ್. ಅಂಡ್ ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳೋದೊಂದೇ, ಎಲ್ರೂ ಅವರ ಜವಾಬ್ದಾರಿ ಅನ್ಕೊಂಡು ದೇ ಹ್ಯಾವ್ ಟು ಪ್ರಮೋಟ್ ಅ ಫಿಲ್ಮ್. ಬಿಕಾಸ್ ಎಲ್ಲ ಫಿಲ್ಮ್ಸು ಫ್ರೈಡೇ ರಿಲೀಸು ಇಟ್ಸ್ ಅ ಬಿಗ್ ಚಾಲೆಂಜ್. ಸೊ ಆ ಚಾಲೆಂಜ್ಗೆ ಜನ ಥಿಯೇಟರ್ಗೆ ಬರಬೇಕು, ಇಂಥ ಒಂದು ಕಾಂಪಿಟೇಷನಲ್ಲಿ ಬರಬೇಕು ಅಂದರೆ ವಿ ಹ್ಯಾವ್ ಟು ಪ್ರಮೋಟ್ ಅವರ್ ಫಿಲ್ಮ್. ಸೊ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ನಾನು ತಗೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್
ಐ ಆಲ್ಸೋ ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ಲೈಕ್ ಬಿ ದ ಬ್ಯಾಕ್ ಬೋನ್ ಫಾರ್ ದ ಫಿಲ್ಮ್ ಅಂತ. ಅದು ಖಂಡಿತಪ್ಪ. ಅದು ನನ್ನ ಫಸ್ಟ್ ಫಿಲ್ಮು 1975 ದೇವಡು ಜಿಸ್ನಪಲ್ಲಿ 100 ಡೇಸು. ಸೊ ಅಲ್ಲಿಂದ ಶುರುವಾಗಿ ಪೊಲೀಸ್ ಸ್ಟೋರಿನೂ ಅಷ್ಟೇ, ಅದು 100 ಡೇಸು. ಅಗ್ನಿ IPS 100 ಡೇಸ್. ಸೊ ಅಲ್ಲಿಂದ ನಾವು ಎಸ್ ಈ OTT ಬಂದಮೇಲೆ, ಅದು ಬಂದಮೇಲೆ, ಇದು ಬಂದಮೇಲೆ ಈ ಡೇಸ್ ಕಮ್ಮಿ ಆಯಿತು, ಕಲೆಕ್ಷನ್ಸ್ ಜಾಸ್ತಿ ಆಯಿತು. ಈಗ 365 crores, 300 crores, 100 crores ಅಂತ. ಸೊ ಆ ಟೈಮಲ್ಲಿ ನಮ್ಮ ರಂಗಿತರಂಗ 300 ಡೇಸ್ ಅನ್ನೋ ಪೋಸ್ಟರ್ ನೋಡಿದ ಮೇಲೆ ಇಟ್ ವಾಸ್ ರಿಯಲಿ ಗ್ರೇಟ್ ಫೀಲಿಂಗ್. ಅದೇ ಹೇಳ್ತೀನಿ, ಇಷ್ಟ ಆದರೆ ಅದು ಎಂಥ ಫಿಲ್ಮ್ ಆದ್ರೂ, ಯಾರೇ ಆ್ಯಕ್ಟ್ ಮಾಡಿದ್ರು, ಜನ ಆಶೀರ್ವಾದ ಮಾಡಿದರೆ, ಅವ್ರಿಗೆ ಕನೆಕ್ಟ್ ಆದರೆ ಆ ಫಿಲ್ಮ್ ಸೂಪರ್ ಹಿಟ್. ಆ ಥರ ಒಂದು ಫಿಲ್ಮ್ ರಂಗಿತರಂಗ. ಇನ್ನೊಂದು ವಿಷಯ ಏನು ಅಂದರೆ, ರಂಗಿತರಂಗ ಎಲ್ಲ ಅವಾರ್ಡ್ಸು ನನಗೆ ಬಂತು. ಐ ಜಸ್ಟ್ ಮಿಸ್ ದ ನ್ಯಾಷನಲ್ ಅವಾರ್ಡ್ ಆ್ಯಂಡ್ ಆಸ್ಕರ್ಸ್ಗೂ ಹೋಯಿತು. ಐ ವಾಸ್ ಆ್ಯಕ್ಚುಲಿ ರೆಡಿ ವಿತ್ ಆಸ್ಕರ್ ಸ್ಪೀಚ್ ಆಲ್ಸೋ. ಸೊ ಇನ್ ಫ್ಯೂಚರ್ ಸೇಮ್ ಕಾಂಬಿನೇಷನ್. ಆ್ಯಂಡ್ ಪ್ರಕಾಶ್ ಅವರೇ, ನಿಮಗೊಂದು ಈಗ ರಿಕ್ವೆಸ್ಟು. ಈ ಫಿಲ್ಮ್ ಎಲ್ಲರೂ ನೋಡಿದ್ದಾರೆ, ಯಾವ ಇಂಡಸ್ಟ್ರಿಗೆ ಹೋದ್ರೂ ರಂಗಿತರಂಗ ಬಗ್ಗೆ ಮಾತಾಡ್ತಾರೆ. ಬಟ್ ನಾವು ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಲಿಲ್ಲ. ಬೇಲೂರು ಇಲ್ಲೇ ಇದ್ದಾರೆ. ಸೊ ಪ್ರಕಾಶ್ ಅವರು ನಾವು ಶೂಟಿಂಗ್ ಮಾಡುವಾಗ ಅಷ್ಟೇ, ಅವರು ಬರೋದೇ ಅಪರೂಪ, ಬಂದರೆ ಈ ಥರನೇ ನಗ್ತಾ ಇರ್ತಾರೆ. ಸೊ ಇಂಥ ಒಂದು ಪ್ರೊಡ್ಯೂಸರು ಈಗ ವೇಲು ಅಂತ ಅವ್ರು ಇರೋದ್ರಿಂದ ಇದು ಇಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋಣ, ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ರಿಲೀಸ್ ಮಾಡೋಣ. ವಾಟ್ ಬ್ರದರ್? ಇವರು ಸೈಲೆಂಟ್ ಆಗಿದ್ದಾರೆ. ಸೊ ಪ್ರಕಾಶ್ ಅವ್ರಿಗೂ ಫೈನಲಿ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗೂ ನಮಸ್ಕಾರ. ಟ್ರೈಲರ್ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಭಾವುಕಳಾಗ್ಬಿಟ್ಟೆ ನಾನು. ಅದೇ ಅನೂಪನು ಹೇಳ್ತಾ ಇದ್ದೆ, ನಿರೂಪ್ ಹೇಳ್ದಂಗೆನೆ ಇದು 10 ವರ್ಷದ ಮುಂಚೆ ನಾವು ನೋಡಿದ್ದು, ಟ್ರೈಲರ್ ನೋಡಿದ್ದು, ಸಿನಿಮಾ ನೋಡಿದ್ದು ಎಲ್ಲ ಅದಾದ್ಮೇಲೆ ರಂಗಿತರಂಗದ ಜೊತೆ ಏನು ಅದು ಕನೆಕ್ಷನ್ ಕಮ್ಮಿ ಆಗಿತ್ತು, ಅಂದರೆ ನೋಡಿರಲಿಲ್ಲ ಮಧ್ಯ. ಬಟ್ ಇಂಟರ್ವ್ಯೂಸಲ್ಲಿ ಮಾತ್ರ ಹೇಳೋದಷ್ಟೇ, ರಂಗಿತರಂಗ. ಸೊ ಈಗಲೂ ನನ್ನ ರಂಗಿತರಂಗ ರಾಧಿಕಾ ಅಂತಲೇ ಕರೀತಾರೆ. ಬಟ್ ಈಗ ಮತ್ತೆ ಟ್ರೈಲರ್ನ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ತುಂಬ ಒಂದು ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡು ಪ್ರತಿಯೊಬ್ಬರೂ ಇಲ್ಲಿ ವರ್ಕ್ ಮಾಡಿದ್ದಾರೆ ಆ ಒಂದು ಸಿನಿಮಾದಲ್ಲಿ. ನನಗಂತೂ ದೂರದ ಯಾವುದೋ IT-ಲಿದ್ದೆ ನಾನು. ನನ್ನನ್ನು ಕರ್ಕೊಂಡು ಬಂದು ಅನೂಪ್ ಭಂಡಾರಿ ಒಂದಿನ ಸ್ಕೈಪಲ್ಲಿ ಆಡಿಷನ್ ಮಾಡಿದ್ರು. ಆಡಿಷನ್ ಮಾಡಿ ನಾನೊಂದು 10 ವರ್ಷ ಇರ್ತೀನಿ ಅಂತಲೂ ನನಗೆ ಕಲ್ಪನೆ ಇರಲಿಲ್ಲ. ಏನು ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಮತ್ತೆ ಈಗ 10 ವರ್ಷ ಆದ್ಮೇಲೂ ಅದ್ರ ಬಗ್ಗೆ ಜನ ಮಾತಾಡ್ತಾ ಇರೋದು. ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಿಲೀಸ್ ಬಗ್ಗೆ ಅಪ್ಡೇಟ್ ಮಾಡಿದಾಗ ಸಾಕಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಇವರು, ಅನೂಪ್ ಅವರು. ಸೊ ಹಾಗಾಗಿ ಒಂದು ಸ್ಪೆಷಲ್ ಸಿನಿಮಾ ರಂಗಿತರಂಗ ನನ್ನ ಒಂದು ಕರಿಯರಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು 10 ವರ್ಷ ಸರ್ವೈವ್ ಆಗಿದ್ದೀನಿ ಅಂದರೆ ಅದಕ್ಕೆ ರಂಗಿತರಂಗನೇ ಕಾರಣ ಅಂತಲೂ ಹೇಳ್ತೀನಿ ನಾನು. ಮೊನ್ನೆ ಅನೂಪ್ಗೆ ಅದೇ ಹೇಳ್ತಾ ಇದ್ದೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೋಲ್ ಅಂತ. ಸಾಕಷ್ಟು ಚಾಲೆಂಜಸ್ಗಳು ಇದ್ವು. ಬಟ್ ಅದ್ಯಾವುದು ಈಗ ನೋಡಿದ್ರೆ ಅದ್ಯಾವುದು ಅಷ್ಟೊಂದು ದೊಡ್ಡ ಚಾಲೆಂಜ್ ಅಂತ ಅನ್ಸಲ್ಲ. ಯಾಕಂದರೆ ನಾವು ಒಂಥರ ಏನೋ ಒಂದು ವಿಷನ್ ಇಟ್ಕೊಂಡು ಅನೂಪ್ ಅದ್ರದ್ದು ಡ್ರೈವರ್ ಆಗಿ ನಾವೆಲ್ಲ ಮುಂದೆ ಹೋಗ್ತಾ ಇದ್ವಿ. ಅಫ್ಕೋರ್ಸ್ ಪ್ರಕಾಶ್ ಅವ್ರದ್ದು ಕಂಪ್ಲೀಟ್ ಸಪೋರ್ಟ್ ಇತ್ತು ಥ್ರೂ ಔಟ್. ಮತ್ತು ನನ್ನ ಫಸ್ಟ್ ನಿರೂಪ್ ಜೊತೆ ನಾವು ನಾನು ಸೀನ್ಸ್ ಎಲ್ಲ ಇತ್ತು. ಬಟ್ ಸಾಯಿ ಕುಮಾರ್ ಸರ್ ಜೊತೆ ಮಾಡಿದ್ದು ನನಗೆ ಈಗಲೂ ನೆನಪಾಗುತ್ತೆ. ಯಾಕಂದರೆ ನಾನು ಆ್ಯಕ್ಚುಲಿ ಆ ಸೀನಲ್ಲಿ ನಾನು ಹೆದರ್ಕೋಬೇಕು, ಬಟ್ ನಾನು ರಿಯಲ್ ಆಗೂ ನಾನು ಸ್ವಲ್ಪ ಹೆದರಿದ್ದೆ. ಸೊ ಹಾಗಾಗಿ ಮೋಸ್ಟ್ಲಿ ಆ ಸೀನ್ ಚೆನ್ನಾಗಿ ಬಂತು ಅನಿಸುತ್ತೆ ನಿಜವಾಗ್ಲೂ ಅದು. ಬಟ್ ಎಷ್ಟು ಸರ್ ನೀವು ಆವತ್ತೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಅದನ್ನೆಲ್ಲ ಈಗ ಮತ್ತೆ ನೆನೆಸ್ಕೊಳ್ಳೋಕ್ಕೆ ತುಂಬಾ ಖುಷಿಯಾಗುತ್ತೆ. ಮತ್ತು ರಂಗಿತರಂಗ ರಿಲೀಸ್ ಆಗ್ತಾ ಇರೋದು ಖುಷಿಯಾಗುತ್ತೆ. ಎಲ್ಲರಿಗೂ ಇಷ್ಟ ಆಗಲಿ, ಮತ್ತೊಮ್ಮೆ ಇದು ಜನರನ್ನ ರಂಜಿಸ್ಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ, ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈ ಕಡೆಯಲ್ಲಿ ಮಾತಾಡೋದು ಒಂದು ಬಹಳ ಕಷ್ಟದ ಕೆಲಸ.
ಏನೇನು ಮಾತಾಡಬೇಕು ಅಂತ ಅನ್ಕೊಂಡಿರ್ತೀನೋ ಅದನ್ನೆಲ್ಲ ಮಾತಾಡ್ಬಿಟ್ಟಿದ್ದಾರೆ ಆಗಲೇ. ನಾನು ಫಸ್ಟ್ ಅನ್ಕೊಂಡಿದ್ದೇನು ಅಂದರೆ ಪ್ರಕಾಶ್ ಅವರು ಇದನ್ನು ಯಾಕೆ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಾ ಇಲ್ಲ ಅಂತ ಕೇಳೋಣ ಅಂತ. ಅಷ್ಟೊತ್ತಿಗೆ ಅಣ್ಣ ಹೇಳಿದ್ರು, 1 ತಿಂಗಳು ಲೇಟ್ ಮಾಡಾದರೂ ಪ್ಯಾನ್ ಇಂಡಿಯಾ ಮಾಡಿಬಿಡಿ, ಟ್ರೆಂಡ್ ಬೇರೆ ಈಗ ಅದು. ಎರಡನೇದು, 10 ವರ್ಷದ ಹಿಂದೆ ಪ್ರೆಸ್ ಮೀಟ್ನಲ್ಲಿ ಅವತ್ತು ನೋಡಿದ್ದಕ್ಕೂ ಇವತ್ತು ನೋಡ್ತಾ ಇರೋದಕ್ಕೂ 90% ಎಲ್ಲ ಹೊಸ ಜರ್ನಲಿಸ್ಟ್ಗಳು ಇವತ್ತು. ಒಂದು 10% ಮಾತ್ರ ಜನ ಇದ್ದಾರೆ. ಏನು ವೆಂಕಿ? ರಾಜ್ಕುಮಾರ್ ಸಿನಿಮಾಗಳಿಗೆಲ್ಲ ಇದ್ರು. ಇವರಿಬ್ರಿಗೂ ವಯಸ್ಸೇ ಆಗಲ್ಲ ಸರ್. ಇಲ್ಲಿ ಕೈಯತ್ ಬ್ರೋ. ಬಹುಶಃ ಅವತ್ತಿನ ಪ್ರೆಸ್ ಮೀಟ್ನಲ್ಲಿ ಇಡೀ ಟೀಮು ಅವತ್ತಿನ ಅನುಭವನ ಹಂಚ್ಕೊಂಡಿತ್ತು. ಅದು ಯಾವುದು ನಿಮ್ಗೆ ಗೊತ್ತಿರಲಿಲ್ಲ. ಇವತ್ತು ಮತ್ತೆ ಅದು ರಿವೈವ್ ಆಗ್ತಾ ಇದೆ ಅಷ್ಟೇ. ಎಲ್ಲರೂ ಮತ್ತೆ ಅದನ್ನ ಹೇಳ್ಕೊತಾ ಇದ್ದಾರೆ. ಹಾಗೆ ನನ್ನ ಅನುಭವ ಕೂಡ ಹೇಳ್ಕೊತೀನಿ. ನಾನು ಈ ಟೀಮಿಗೆ ಬಂದಿದ್ದು ಅಚಾನಕ್ ಕೂಡ. UTV ಆಫೀಸ್ ಒಂದಿತ್ತು, ಅಲ್ಲಿ ಆಡಿಷನ್ ಮಾಡ್ತಾ ಇದ್ರು ಇವರು. ನಾನಲ್ಲಿ ಜಗದೀಶ್ ಪಾಟೀಲ್ ಅಂತ ಇವ್ರಿಗೆ ಕಾಮನ್ ಫ್ರೆಂಡು, ಅವ್ರನ್ನ ನೋಡೋಕ್ಕೆ ನಾನು ಹೋಗಿದ್ದೆ. ಅವರು ಜಗದೀಶು ಅನುಪನ್ ಕರೆದು ಕೇಳಿದ್ರು, ಏನಾರು ಈ ಹುಡುಗನಿಗೊಂದು ರೋಲ್ ಕೊಡ್ತೀಯಾ ನೀನು ಅಂತ. ನೋಡೋಣ ಸರ್, ಎಲ್ಲನೂ ಫಿಕ್ಸ್ ಆಗೋಗಿದೆ, ಯಾವುದೋ ಒಂದು ಡಾಕ್ಟರ್ ರೋಲ್ ಇದೆ, ಅದೊಂದಿದೆ, ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಅನೂಪಿನ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ, ಪ್ರಾಣ್ ಅಂತ. ಎಲ್ಲಿದ್ದಾರೆ ಪ್ರಾಣ್ ಈಗ? ಓಕೆ, ಅವರು ಹಿ ವಾಸ್ AD ವಿತ್ ಅನೂಪ್. ಅವರು ಬಂದೇನೋ ಹೇಳಿದ್ರು ಅಂತ ಕಾಣಿಸುತ್ತೆ. ಆಮೇಲೆ ಅನೂಪ್ ಬಂದರು, ಒಂದು ಪೊಲೀಸ್ ರೋಲ್ ಇದೆ, ಮಾಡ್ತೀರಾ ಅಂತ. ಪೊಲೀಸ್ ರೋಲ್ ಮಾಡೋಕೆ ಅವಾಗ ಬಹಳ ಖುಷಿ ಇತ್ತು ನನಗೆ. ಯಾಕೆಂದ್ರೆ ನನಗೊಂದು ಡ್ರೀಮ್ ಇತ್ತು, ನಾನು IPS ಓದಬೇಕು, ಆಫೀಸರ್ ಆಗಬೇಕು ಅಂತ. ಆಗಲಿಲ್ಲ, ಹಿಂಗಾರು ತೀರಿಸ್ಕೊಂಬಿಡೋಣ ಅಂತ ಒಂದು ಚಪಲ ಇತ್ತು. ಅನೂಪ್ ಒಂದು ಆಡಿಷನ್ ಮಾಡೋಣ ಕೇಳಿದ್ರು. ಅಲ್ಲೇ ನಿರೂಪು ನಾನು ಅನೂಪ್ ಒಂದು ಮಾಡಿದ್ವಿ ಆ್ಯಂಡ್ ಹಿ ವಾಸ್ ಇಂಪ್ರೆಸ್ಡ್. ಇವತ್ತಿಗೂ ನನ್ನ ಅನೂಪ್ ಫೋನ್ ಮಾಡಿದಾಗೆಲ್ಲ ಏನ್ರಿ ಹಾದಿಮನಿ ಅಂತಾನೆ ಕೇಳ್ತಾರೆ ಹೊರತು ನನ್ನ ಹೆಸರೇ ಹೇಳಲ್ಲ ಅವರು. ಸೊ ದಟ್ ವಾಸ್ ದ ಹೌ ಐ ಜಾಯಿಂಡ್ ಅಂತ. ಅದಾದಮೇಲೆ ಹಿ ಗೇವ್ ಮಿ ಫುಲ್ ಲಿಬರ್ಟಿ. ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ಫುಲ್ ಸ್ಪೇಸ್ ಕೊಟ್ಟಿದ್ರು, ಏನಾದ್ರು ಮಾಡು ನೀನು, ಒಟ್ಟಿನಲ್ಲಿ ಹೀಗೆ ಮಾಡು ಅಂತ. ಸೊ ಐ ಟುಕ್ ದ ಪ್ರಿವಿಲೇಜ್. ಅದೊಂದು ತುಂಬ ನಮಗೆ ಕಾಡಿದ್ದು ಒಂದು ಸೀನು ಅಂದರೆ ಬಹುಶಃ ಡಿಸೆಂಬರ್ ಚಳಿಲಿ ಮಡಿಕೇರಿಲಿ ಮಳೇಲಿ ಮಾಡಿದ್ದು ನಾವು. ಮಡಿಕೇರಿ ಚಳಿ, ಅದು ಡಿಸೆಂಬರ್ ಚಳಿ, ಅದು ನೀರು ಹುಯ್ಕೊಂಡು ಮಳೆ ಸೀನು, ಪೆನ್ ಡ್ರೈವ್ ಕಿತ್ಕೊಳ್ಳೋದೊಂದು ಸೀನ್ ಬರುತ್ತೆ. ವಿಲಿಯಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಚಳಿ. ಆ ತಣ್ಣೀರಲ್ಲಿ ಮೇಲಿಂದ ನೀರು ಬೀಳ್ತಾ ಇದೆ, ಗಡ ಅಂತ ದವಡೆ ಹೊಡ್ಕೋತಾ ಇತ್ತು. ಅದು ಹೇಳಕ್ಕೆ ಆಗಲ್ಲ ಹಂಗೆ. ಅಷ್ಟು ಇಂಟೆನ್ಸ್ ಸೀನ್ ಬೇರೆ ಅದು. ತುಂಬ ಆ ಥರದ ಸೀನ್ಗಳೆಲ್ಲ ತುಂಬ ಖುಷಿಪಟ್ಟು ಇದು ಸುಧಾಕರ್ ಭಂಡಾರಿ ಸರ್ ಹೇಳ್ದಂಗೆ ಇದನ್ನ ಪ್ಯಾಷನ್ ಆಗಿ ಎಲ್ಲರೂ ಮಾಡಿದ್ದೀವಿ ನಾವು. ಯಾರು ಇದನ್ನ ಒಂದು ಸಿನಿಮಾ ನಾವು ಆ್ಯಕ್ಟ್ ಮಾಡಕ್ಕೆ ಬಂದಿದ್ದೀವಿ ಅಂತ ಅನ್ಕೊಂಡು ಮಾಡಲೇ ಇಲ್ಲ ನಾವು. ಇಟ್ ವಾಸ್ ಆಲ್ ಏನೋ ಒಂಥರ ಹುಮ್ಮಸ್ಸು. ಎಷ್ಟೊತ್ತು ನೈಟ್ ಆದರೂ ನಮಗೆ ಆ ನೈಟ್ ಕಾಲ್ ಶೀಟು ಅಂತಲೂ ಏನೋ ಅನ್ನಿಸ್ತಿರ್ಲಿಲ್ಲ ನಮಗೆ. ವಿ ವರ್ ಸೋ ಎಂಥೂಸಿಯಾಸ್ಟಿಕ್ ಎಟ್ ದಟ್ ಟೈಮ್. ತುಂಬ ಚೆನ್ನಾಗಿತ್ತು ನಮ್ಮ ದಿನಗಳು. ಇವತ್ತಿಗೂ ಬಹಳಷ್ಟು ಜನ ಕೇಳ್ತಾರೆ, ರಂಗಿತರಂಗದಲ್ಲಿ ನೀವು ಮಾಡಿದ್ರಲ್ವಾ ಅಂತ. ಎಷ್ಟೋ ಜನ ಇನ್ನೂ ನೋಡೇ ಇಲ್ಲ ರಂಗಿತರಂಗನ. ಅದು ಸನ್ ನೆಕ್ಸ್ಟಲ್ಲಿದೆ ಅಂತ ನೋಡೇ ಇಲ್ಲ. ಇನ್ನು ಯೂಟ್ಯೂಬಲ್ಲೆಲ್ಲ ಹಿಂದಿ ವರ್ಷನ್ ಇದೆ, ಕೆಲವ್ರು ಅದು ನೋಡಿದ್ದಾರೆ. ಬಟ್ ಒರಿಜಿನಲ್ ಕನ್ನಡ ಎಷ್ಟೋ ಜನ ನೋಡಿಲ್ಲ. ರಿಲೀಸ್ ಮಾಡ್ತಾ ಇರೋದ್ರಿಂದ